ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಸಲುಹಿದೆ ಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ಸಲುಹಿದೆ ಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ನಿನ್ನಯ ಸನ್ನಿಧಿಗೆ ಬರುವೆ. ಓ ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ. ಓ ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಓ ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧ, ಶುದ್ಧ ನೀನೊಬ್ಬನೇ. ಓ ಶುದ್ಧ ನೀನೊಬ್ಬನೇ. ಪರಿಶುದ್ಧನಾದ ದೇವರೇ, ನಿನ್ನ ಪಾದಪೀಠದಲ್ಲಿ ಕರ್ತನೆ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡುತ್ತೇವೆ. ಎರಡನೇ ಆರಾಧನೆಯಾಗಿ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವಪ್ಪ ಯೇಸುವೇ. ಬಂದಂತ ಎಲ್ಲ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡ್ತೀನಪ್ಪ ದೇವರೇ. ನಿನ್ನಿಂದಲೇ ಸ್ವಾಮಿ ನಿನ್ನನ್ನು ಬಲವಾಗಿ ಸ್ತುತಿಸಲಿಕ್ಕೆ, ನಿನ್ನನ್ನು ಬಲವಾಗಿ ಕೊಂಡಾಡಲಿಕ್ಕೆ ನಿನ್ನ ಕೃಪೆ ನಮಗೆ ನೀಡು ಸ್ವಾಮಿ. ನೀನು ಒಳ್ಳೆಯವನು ಕರ್ತನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ. ಮುಂಚಾನೆ ವೇಳೆಯಲ್ಲಿ ನೀನು ಮಾತನಾಡಿದ ದೇವರು, ಈ ಸಮಯದಲ್ಲಿ ನಿನ್ನ ಮಾತನಾಡಪ್ಪ ಕರ್ತನೆ. ಕೆಲವು ಹಾಡುಗಳನ್ನು ಹಾಡಿ ನಿನ್ನ ನಾಮವನ್ನು ಸ್ತುತಿಸುವಾಗ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನಿಂದಾಗದಿರುವ ಕಾರ್ಯ ಒಂದು ಇಲ್ಲ ಸ್ವಾಮಿ. ನಿನ್ನ ಆತ್ಮನ ಮೂಲಕವಾಗಿ
ನೀನು ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರು. ಕರ್ತ ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇವೆ ದೇವರ ಆತ್ಮನೇ, ನಿನ್ನ ಮಹಿಮೆಯಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ನೀನು ಬಲವಾದ ಕಾರ್ಯಗಳನ್ನು ಮಾಡಪ್ಪ ದೇವರೇ. ನಿನ್ನ ಕರ್ತನೇ ಸ್ವಾಮಿ ಪರಾಕ್ರಮವಾದ ಹಸ್ತಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಬಂದಂತೆಲ್ಲ ಜೀವಿತಗಳಿಗಾಗಿ ಸ್ತೋತ್ರ, ಇನ್ನು ಬರಲಿರುವ ಜೀವಿತಗಳಿಗಾಗಿ ಸ್ತೋತ್ರ ದೇವರೇ. ನಿನ್ನ ನಾಮವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಹಿಮೆ ಪಡಿಸಲಿಕ್ಕೆ ನಮ್ಮನ್ನು ಬಲಪಡಿಸಿ ಎಲ್ಲ ಘನಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನಗೆ ತಿಳಿಯುತ್ತೇನೆ. ಆಮೇನ್ ಆಮೇನ್ ಆಮೇನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆರಾಧನೆಯಲ್ಲಿ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಆಮೇಲೆ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ ಎಂಬುದಾಗಿ ಹಾಡನಾಡಿ ನಾ ಕರ್ತನಾಮನ ಮಹಿಮೆ ಪಡಿಸೋಣ. ಕರ್ತನ ಸಮ್ಮುಖದ ಎಲ್ಲ ಬಲವಾಗಿ ಆತನ ಸ್ತುತಿಸುತ್ತಾ ಆತನ ನಾಮನ ಮಹಿಮೆ ಪಡಿಸೋಣ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಡೆಯಾದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ನಂಬಿದ್ದಾರೆ ನಡೆಯಾದ ಅದ್ಭುತವಿಲ್ಲ. ಬೇಡಿದ್ದಾರೆ ದೊರೆಯುವುದು, ಹುಡುಕಿದ್ದಾರೆ ಸಿಕ್ಕುವುದು, ತಟ್ಟಿದ್ದಾರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದ್ದಾರೆ ದೊರೆಯುವುದು, ಹುಡುಕಿದ್ದಾರೆ ಸಿಕ್ಕುವುದು, ತಟ್ಟಿದ್ದಾರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದ್ದಾರೆ ನಡೆಯಾದ ಅದ್ಭುತವಿಲ್ಲ. ಅಬ್ರಹಾಂ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯ್ತು. ಓ ಅಬ್ರಹಾಂ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯ್ತು. ಇಸ್ರಾಯೇಲ್ ಮಕ್ಕಳು ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದ್ದಾರೆ ದೊರೆಯುವುದು, ಹುಡುಕಿದ್ದಾರೆ ಸಿಕ್ಕುವುದು, ತಟ್ಟಿದ್ದಾರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದ್ದಾರೆ ಹುಡುಕಿದ್ದಾರೆ ತಟ್ಟಿದ್ದಾರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಆಮೇಲೆ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದ್ದಾರೆ ನಡೆಯಾದ ಅದ್ಭುತವಿಲ್ಲ. ಹನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಹನ್ನ ಕಣ್ಣೀರಿಂದ ಓ ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದ್ದಾರೆ ದೊರೆಯುವುದು, ಹುಡುಕಿದ್ದಾರೆ ಸಿಕ್ಕುವುದು, ತಟ್ಟಿದ್ದಾರೆ ತೆರೆಯುವುದು. ಓ ಬೇಡಿದ್ದಾರೆ ದೊರೆಯುವುದು, ಹುಡುಕಿದ್ದಾರೆ ಸಿಕ್ಕುವುದು, ತಟ್ಟಿದ್ದಾರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದ್ದಾರೆ ನಡೆಯಾದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದ್ದಾರೆ ನಡೆಯಾದ ಅದ್ಭುತವಿಲ್ಲ. ಹನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಹನ್ನ
ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ, ಸ್ತುತಿಯಲ್ಲಿ ಬೀಳದಂತ, ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂತ, ನಂಬಿದರೆ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ, ಪ್ರಾರ್ಥನೆಯಲ್ಲಿ ಆಗದಂತ, ನೀ ನಂಬಿದರೆ ಅದ್ಭುತವಿಲ್ಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಾಣಿಯಾದಂತೆ, ನಡೆದು ನಾವು ಬಾಳಲಾದಂತೆ. ಓಡಿ ನಾವು ದಾಣಿಯಾದಂತೆ, ನಡೆದು ನಾವು ಬಾಳಲಾದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು.
ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಿದು ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಿದು ದೇವರಿನ್ನಾತ್ಮದಿ ತುಂಬಿಸು ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಜೀವವ ತುಂಬಿಸಯ್ಯ ನಿನ್ನಾತ್ಮಾದಿ ಪ್ರವಾದಿಸಲು ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಜೀವವ ತುಂಬಿಸಯ್ಯ ನಿನ್ನಾತ್ಮಾದಿ ಪ್ರವಾದಿಸಲು ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಉಳಾದರ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ ಆಹವ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ ಆಹವ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ ಬೆಂಕಿಯಾಗಿ ಸುರಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ಇಸ್ರಾಯೇಲಿನ ದೇವರೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ ಇಸ್ರಾಯೇಲಿನ ದೇವರೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಅಪರೇದನ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಓ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಹಾಲೆಲೂಯಾ ಬೆಂಕಿಯಾಗಿ ಗೌರವನ ಸೌಂದರ್ಯದ ಸುಗರವನ ಗದನದ ಗದನ ಗೌರಿಯಾದರ ಶದರ ಗತನೆ ಬಾಬಾ ಓ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಯೇಸುವಿನ ನಾಮ
ನದಿಯಲ್ಲಿ ಮುಳುಗಿಸಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬರದ ಚರದಿರಗ ಚರ ಬರ ಬರ ಓ ಶದರಗ ಜುಡರ ಬರ 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 ಬರಗ ನಚರೇದನ ವೈರಗಾದರ ಶದರಗ ಜುಡರ ಬರ ಬರ ಅದ್ವರೇದರ ಜುಡರ ಬರ ಬರ ಬರಗಥನಿಯಾದನ ಸಂದರೇದರ ಶುದಾರ ಬನಗಥನೆ ರಿಯಾದರ ಜುಡರ ಬರ ಬರ ಅದ್ವನೇದನ ದರಗ ಜುಡರ ಭವಿಷ್ಯದ ರಗಥನೆ ರಿಯಾದರ ಹೌದರಾದನ ಗಥನೆ ರಿವಾ ಬಾಬಾ ಅದ್ವನೇದನ ಜುಡರ ಬರ ಬರ ಬರಗಥನೆ ರಿಯಾದನ ಜುಡರ ಬಾಬಾ ಮನ ಗದನ ದರಗಥನೆ ರಿಯಾದನ ಸಂದರೇದರ ಜುಡರ ಬರ ಬರ ಹುರಾ ಬಾಬಾ ಮನ ಗದರ ಜುಡರ ಬಾಬಾ ರಗದರ ಜುಡರ ಬನ ಸದರೇದರ ಗಥನೆ. ಅಪ್ಪ ಚಲಿಸು ಚಲಿಸು ಚಲಿಸಪ್ಪ. ಓ ನಿನ್ನ ಆತ್ಮನ ಕಾರ್ಯ ಚಲಿಸಲಿ ಯೇಸುವಿನ ನಾಮದಲ್ಲಿ. ಓ ಬಾಬಾ ಮನ ಗದರ ಜುಡರ ಬಾಬಾ ರಗದರ ಗಥುನಿರಿಯಾದರ ಉರಮನ ಗದನ ಜುಡರ ಬನ ಸದರೇದನ ರಗಥನೆ ರಿಯಾದರ. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಬಾಬಾ ಮನದರ ಹನುರದನ ದರ ಜುಡರ ಬನ ಸಂದರೆ. Hallelujah, 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 hallelujah. Oh, ragadana ragatune. Oh, nanna jeevana ಸಾಗುತ್ತಿರುವಾಗಲೂ ನನ್ನ ಮಣ್ಣಲ್ಲಿರಾದೆ ಉಸಿರ
ಕೃಪೆ ಓ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. Thank you Lord Jesus. Hallelujah. ತಂದೆ ನಿನಗೆ ಮಹಿಮೆ, ನಿನಗೆ ಮಹಿಮೆ ಅಪ್ಪ, ನಿನಗೆ ಸ್ವಾಮಿ ವಂದನೆ ಕರ್ತನೆ. ಎಲ್ಲವೂ ನಿನ್ನ ಕೃಪೆಯಾಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ನಾವೆಲ್ಲ ಕರಗಳನ್ನು ತಟ್ಟುತ್ತಾ ಇಲ್ಲಿ ತನಕ ಕರ್ತನನ್ನು ಆರಾಧಿಸುವಂತ ಆತನ ಮಾಡಿದ ಎಲ್ಲ ಕೃಪೆಗಳಿಗಾಗಿ ದೇವರೇ, ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ಅಪ್ಪ. ದೇವರೇ ನಿನಗೆ ಮಹಿಮೆ ಅಪ್ಪ, ಮಹಿಮೆ ಅಪ್ಪ, ಮಹಿಮೆ ಅಪ್ಪ. ನಿನಗೆ ಸ್ವಾಮಿ ವಂದನೆ, ವಂದನೆ, ವಂದನೆ. We praise you Lord. Hallelujah, hallelujah, hallelujah. ಯೇಸುವೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುವಾಗ ಕರ್ತನ ದಾಸ ಆರಾಧನೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ. ಸ್ತೋತ್ರ ಸ್ವಾಮಿ, ಕೃಪೆಲೇಶ್ವರ ತಂದೆಯಾದ ದೇವರೇ, ಕರ್ತನೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಬ್ಬರ್ತಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಿನ್ನ ನಾಮವನ್ನ ಮಹಿಮೆ ಪಡಿಸುವ ಹಾಗೆ ಕರ್ತನೆ, ಮತ್ತೊಬ್ಬರ್ತಿ ನಿನ್ನ ಕರ್ತನೆ ಸ್ವಾಮಿ ನಿನ್ನ ನಾಮವನ್ನು ಕೊಂಡಾಡುವ ಹಾಗೆ ನೀನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಈ ಆರಾಧನೆಯ ಮಧ್ಯದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ಇದ್ದದಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲೂ ನಡೆಸಿರುವಂಥ ನಮ್ಮ ದೇವರು ಕರ್ತನೆ ಸ್ವಾಮಿ, ತಿರುಗಾವರ್ತಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಂಥ ಎಲ್ಲ ಮಕ್ಕಳನ್ನು ಕರ್ತನೆ ನೀ ನಡೆಸುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ವಾಕ್ಯಗಳು ಹೇಳಿದ ಹಾಗೆ ಏಸಪ್ಪ ಕರ್ತನೆ ದೇವರೇ, ನಮ್ಮನ್ನ ಸಜೀವ ಯಜ್ಞವಾಗಿ ಕರ್ತನೆ ಆರಾಧನೆಯಲ್ಲಿ ಕರ್ತನೆ ನಾವು ಸಮರ್ಪಿಸಲ್ಪಟ್ಟಂತ ಎಲ್ಲ ಅನುಭವಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ಕರ್ತನೆ, ಒಳ ಒಡಂಬಡಿಕೆಯಲ್ಲಿ ನೋಡುವಾಗ ಕರ್ತನೆ ಅನೇಕ ಕರ್ತನೆ ವಸ್ತುಗಳನ್ನ ದೇವರ ಯಜ್ಞವಾಗಿ ಅರ್ಪಿಸುವಾಗ ಆ ಪರಲೋಕದ ಬೆಂಕಿ ಅದನ್ನ ಸುಟ್ಟು ಬಿಡುವುದನ್ನ ನಾವು ನೋಡುತ್ತೇವೆ. ಯೇಸುವೇ ಕರ್ತನೆ, ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನೆ ನೀನು ಕೇಳುವಂಥದ್ದು ಸಜೀವ ಯಜ್ಞವನ್ನಾಗಿ ಕರ್ತನೆ ಆರಾಧನೆಯಲ್ಲಿ ಸೇರಿ ಬಂದಂತ ಪ್ರತಿ ಒಂದು ಜೀವಿತಗಳು ಕರ್ತನೆ ದೇವರ ಅಲ್ಲಿ ಕೇಳಿದ ಹಾಗೆ ವಸ್ತುಗಳನ್ನ ಕೇಳುವಂತ ದೇವರಲ್ಲ ಅಪ್ಪ ಕರ್ತನೆ, ನೀನು ಜೀವವನ್ನ ಅಪ್ಪ ದೇವರೇ ನಮ್ಮಲ್ಲಿ ಕರ್ತನೆ ಇಟ್ಟಿರುವಂತ ಜೀವದ ಯಜ್ಞವನ್ನ ಕೇಳುವಂತ ದೇವರು ಕರ್ತನೆ ಹೇಳಿದ ವಾಕ್ಯದ ಮೇರೆಗೆ ಆ ಸಜೀವ ಯಜ್ಞವಾಗಿ ಅರ್ಪಿಸಲ್ಪಡುವಂತ ನಿನ್ನ ಮಕ್ಕಳ ಮುಂದೆ ನಿನ್ನ ಪರಲೋಕದ ಬೆಂಕಿ ಅಗ್ನಿ ಇಳಿದು ಬಂದು ದೇವರೇ ಕರ್ತನೆ ಮಕ್ಕಳ ಎಲ್ಲ ಅನುಭವಗಳನ್ನು ಸುಟ್ಟು ದೇವರೇ ಕರ್ತನೆ ಅವರ ಒಳಗೆ ಪರಲೋಕದ ಆತ್ಮನು ಆ ಬೆಂಕಿ ಎದ್ದೇಳುವಾಗ ಅನೇಕರ ಮುಂದೆ ಪ್ರಕಾಶಿಸುವ ಹಾಗೆ ದೇವರೇ ಕರ್ತನೆ ಸ್ವಾಮಿ ದೇವರೇ ನಿನ್ನ ವಾಕ್ಯ ಹೇಳಿದ ಹಾಗೆ ಕರ್ತನೆ ದೀಪವನ್ನು ಕರ್ತನೆ ದೀಪಸ್ತಂಭದ ಮೇಲೆ ಇಡುತ್ತಾರೆ ಹೊರತು ಕೊಳಗದೊಳಗೆ ಅಲ್ಲ ಎಂಬುದಾಗಿ ಹೇಳುವ ಹಾಗೆ ದೇವರೇ ಅಪ್ಪ ಪ್ರತಿ ಒಂದು ಜೀವಿತಗಳನ್ನ ಪ್ರಕಾಶಿಸುವ ಹಾಗೆ ನನ್ನ ದೇವರು ನಡೆಸುವಂತ ನಿನ್ನೆಲ್ಲ ಜೀವಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅಪ್ಪ ದೇವರೇ ಕರ್ತನೆ, ನಮ್ಮ ದೇವರೇ ನೀನು ಉಂಟು ಮಾಡಿರುವಂತ ಈ ಶರೀರವಲ್ಲ ಕರ್ತನೆ, ಈ ಸೌಂದರ್ಯವಲ್ಲ, ಈ ಒಂದು ಕರ್ತನೆ ಸ್ವಾಮಿ ದೇವರ ಅಲಂಕಾರಗಳಲ್ಲ ದೇವರೇ ಅಪ್ಪ, ನಿನ್ನಿಂದ ಬಂದಂತ ನಿನ್ನ ಆತ್ಮನ ಅಲಂಕಾರಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಯೇಸುವೆ ಅದು ಕರ್ತನೆ ಪ್ರಜ್ವಲಿಸಲಿ, ಅದು ಕರ್ತನೆ ಅನೇಕರ ಮಧ್ಯದಲ್ಲಿ ಕರ್ತನೆ ಓ ದೇವರೇ ಕರ್ತನೆ ಗಾಳಿಯು ಯಾವ ರೀತಿಯಾಗಿ ಕರ್ತನೆ ಈ ಲೋಕದಲ್ಲಿ ತೂರಿ ಹೋಗಿ ಅಪ್ಪ ದೇವರೇ ಒಬ್ಬೊಬ್ಬರಿಗೂ ಕರ್ತನೆ ಸ್ವಾಮಿ ಓ ಕರ್ತನೆ ಆ ಗಾಳಿಯ ಮೂಲಕ ಸಿಗಲ್ಪಡುವಂತ ಓ ಆಮ್ಲಜನಕವಾಗಿ ದೇವರೇ ಯಾವ ರೀತಿಯಾಗಿ ಕರ್ತನೆ ಲೋಕದಲ್ಲಿ ನೀನು ಇಟ್ಟಿದೆಯೋ ಅದೇ ಪ್ರಕಾರವಾಗಿ ನಿನ್ನ ಸಾನ್ನಿಧ್ಯ ದೇವರೇ ಒಬ್ಬೊಬ್ಬರ ಮಧ್ಯದಲ್ಲಿ ತೂರಿ ಹೋಗುವಾಗ ಯೇಸುವೆ ಕರ್ತನೆ ಅದು ಇಕ್ಕಟ್ಟನ್ನ ದೇವರೇ ಕರ್ತನೆ ಸ್ವಾಮಿ ಕೋಟೆ ಕೊತ್ತಲೆಗಳನ್ನ ನೋಡದೆ ಅದು ತೂರಿ ಹೋಗಿ ಹೃದಯಗಳನ್ನು ಸ್ಪರ್ಶಿಸಿ ನಿನ್ನ ವಾಕ್ಯ ಹೇಳುತ್ತದೆ ಓ ಕರ್ತನೆ ನಿನ್ನ ವಾಕ್ಯಗಳು ಜೀವ ಉಳ್ಳದಾಗಿದೆ, ಅದು ಕೀಲು ಮಚ್ಚೆಗಳನ್ನು ವಿಭಾಗಿಸುವುದು ಎಂಬುದಾಗಿ ಏಸಪ್ಪ ಹೃದಯಗಳನ್ನು ತಲುಪಲಿ. ಅದು ಕರ್ತನೆ ಕಟ್ಟಿಡಲ್ಪಡುವಂಥ ದೇವರೇ ಬಂಧನದಲ್ಲಿ ಇರುವಂಥ ದೇವರೇ ಎಲ್ಲ ಅಂಧಕಾರದ ದೊರೆತೆಗಳನ್ನ ಮುರಿಯುವಂಥದ್ದಾಗಲಿ
ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸ್ತೇನೆ. ನೀನು ಮಾತನಾಡು, ನಮ್ಮನ್ನು ಮುನ್ನಡೆಸು. ನಿನ್ನ ಆತ್ಮನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಪವಿತ್ರಾತ್ಮ ನಮ್ಮ ಸಭೆನ ಆಳ್ವಿಕೆ ಮಾಡಬೇಕು ದೇವರೇ. ಒಂದು ಆತ್ಮವಾದರೂ ದೇವರೇ ನಿನ್ನ ವಾಕ್ಯವನ್ನ ಕೇಳಿ ಅದರಂತೆ ನಡಲಿಕ್ಕೆ ಬೇಕಾದಂತ ಆತ್ಮನ ಬಲದಿಂದ ನಡೆಸು. ಒಪ್ಪಿಸಿಕೊಡುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ಮುಂದಿನ ಎಲ್ಲ ಭಾಗಗಳನ್ನು ದೇವರ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಮುಂದೆ ಬರ್ಲಿಕ್ಕಿರುವಂತಹ ಆತ್ಮಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅತಿ ಬೇಗನೆ ದೇವರು ಕರೆತರಲಿಕ್ಕಿರುವಂತ ನಿನ್ನ ಮಹಿಮೆಯ ಅತಿಶಯಕ್ಕಾಗಿ ಸ್ತೋತ್ರ ಮಾಡುತ್ತಾ ದೇವದೂತರನ್ನ ಕರ್ತನು ದಂಡಿಸಿ ಅಪ್ಪ ದೇವರೇ, ನೀನು ಸಂಧಿಸಬೇಕಾದಂತ ವ್ಯಕ್ತಿಗಳನ್ನ, ಸಂಧಿಸಬೇಕಾದಂತ ಆತ್ಮಗಳನ್ನ ನಿನ್ನ ವಾಕ್ಯ ಹೇಳುತ್ತದೆ, ಕೆಟ್ಟು ಹೋದವುಗಳನ್ನ ಹುಡುಕಿ ರಕ್ಷಿಸಲು ಬಂದನೆ ಎಂಬುದಾಗಿ. ಏಸಪ್ಪ ದೇವರೇ, ಈ ಲೋಕದ ಅನೇಕ ಮೂಲೆಗಳಲ್ಲಿ ಇರುವಂತ ಜೀವಿತಗಳನ್ನ ನನ್ನ ದೇವರು ಹುಡುಕುತ್ತಿರುವುದಕ್ಕಾಗಿ, ನನ್ನ ದೇವರು ಸ್ಪರ್ಶಿಸುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನಲ್ಲಿ ಸುರಿಸಲ್ಪಟ್ಟಂತ ನಿನ್ನ ಬೆಂಕಿ ಅದು ತೂರಿ ಹೋಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ ಆದ ದೇವರೇ. ಆಮೆನ್, ಆಮೆನ್, ಆಮೆನ್. ನಾವು ಹಾಗೆ ನಿಂತಿರುವಾಗ ಕೀರ್ತನೆ 100ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳೋಣ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಆಮೆನ್, ಆಮೆನ್. ಈ ಕೀರ್ತನೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಆಮೇನ್. ಕರ್ತನ ಕೃಪೆ, ನಾವು ಕರ್ತನ ಸಮ್ಮುಖದಲ್ಲಿ ಕರ್ತನನ್ನು ಆರಾಧಿಸ್ಲಿಕ್ಕಾಗಿ ನಾವು ಸೇರಿ ಬರುವಂತೆ ಆತನ ಕೃಪೆಯನ್ನು ಮಾಡಿದ್ದಾನೆ. ಆಮೇನ್. ಏನು ಸಂತೋಷ ಏನಂತ ಹೇಳಿದರೆ, ಆಮೇನ್, ದೇವರ ಸಮ್ಮುಖನೇ ನಮಗೆ ಸಂತೋಷ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಾವು ಆಗಿರುವಂಥ ಸಮಯ ಎಂದಿಗೂ ಅದು ವ್ಯರ್ಥವಾಗುವುದಿಲ್ಲ, ಅದು ಪ್ರಯೋಜನಾರ್ಥಕವಾಗಿರ್ತದೆ. ಆ ದೇವರ ಸಮ್ಮುಖದಲ್ಲಿ ನಾನಾ ವಿಧವಾಗಿರುವಂಥ ವಿಚಾರಗಳನ್ನು ಕಲೀಲಿಕ್ಕೆ ದೇವರು ನಮಗೆ ಕೃಪೆಯನ್ನು ನೀಡುತ್ತಾನೆ. ಆಮೇಲೆ ನಾವು ಬೆಳಗಿನ ಜಾವದಲ್ಲಿ ಕರ್ತನ ಆತ್ಮನ ಬಲವಾಗಿ ಕೆಲವು ವಿಷಯಗಳನ್ನು ಮಾತನಾಡ್ತಾ ಇದ್ರು. ಆಮೇಲೆ ನಾನು ನಂಬ್ತೇನೆ ಈಗಲೂ ಸಮೇತ ದೇವರು ನಿಮಗೆ ತಕ್ಕಂತಿರುವಂಥ ಅನುಭವದ ಮೂಲಕವಾಗಿ ದೇವರ ಆತ್ಮನ ಮಾತನಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇನ್. ಈ ಪರಿಶುದ್ಧವಾದ ದಿನದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಬಂದಿರುವಾಗ ನಮ್ಮ ಜೀವಿತದ ಪ್ರಾಧಾನ್ಯತೆ ಆತ್ಮನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಇವತ್ತು ಆಮೇನ್, ಒಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ನಾನು ಶಾರೀರಿಕವಾಗಿ ಹೋಗ್ತೇನೆ ಎಂಬುದಾಗಿ ಹೇಳಿದರೆ ಅದು ಅಸಾಧ್ಯ. ಹಲ್ಲೆಲೂಯಾ. ಯಾಕೆ ಅಸಾಧ್ಯ ಎಂಬುದಾಗಿ ಹೇಳುವಾಗ, ಶಾರೀರಿಕವಾಗಿ ಹೋಗುವಂತ ಅನುಭವಗಳು ಆತ್ಮನಿಗೆ ಸೂಕ್ತವಾದದಲ್ಲ. ಹಲ್ಲೆಲೂಯಾ. ಶಾರೀರಿಕವಾಗಿ ನಾವು ಹೋಗುವುದಾದ್ರೆ ಇದು ಆತ್ಮನಿಗೆ ಸೂಕ್ತವಾದದಲ್ಲ, ಅಲ್ಲಿ ದೇವರ ವಚನ ಕಾರ್ಯ ಮಾಡಲ್ಲ. ಹಲ್ಲೆಲೂಯಾ. ಇವತ್ತು ಒಬ್ಬ ದೇವರ ಮಗನು ದೇವರ ವಚನದ ಸತ್ಯತೆಯಲ್ಲಿ ಆ ಸತ್ಯತೆಯ ಬಿಡುಗಡೆನ ತನ್ನ ಜೀವಿತದಲ್ಲಿ ಅನುಭವಿಸಬೇಕಂದ್ರೆ ಅದು ಆತ್ಮನ ಮೂಲಕನೇ ಅದು ಕಾರ್ಯ ನಡೆಯುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದ ಅನೇಕ ಸಂದರ್ಭಗಳಲ್ಲಿ ನಾವು ಜಾಗೃತರಾಗಿರಬೇಕು. ಯಾಕಂತ ಹೇಳಿದ್ರೆ ಮಾನುಷಿಕವಾದ ಆಲೋಚನೆಗಳು, ಮಾನುಷಿಕವಾದ ಬುದ್ಧಿಯ ಮಾತುಗಳು, ಮಾನುಷಿಕವಾದ ಜ್ಞಾನ ಅನೇಕ ಸಂದರ್ಭಗಳಲ್ಲಿ ಪ್ರಬಲವಾಗಿ ಈ ಲೋಕದಲ್ಲಿ ನಿಂತಿರುವಾಗ ಕೆಲವು ಸಂದರ್ಭಗಳಲ್ಲಿ ಆತ್ಮನ ಆಲೋಚನೆಗೆ ಅದು ಕಿವಿಗೊಡದೆ ಆಮೇಲೆ ಎಲ್ಲಿಯೋ ಒಂದು ಕಡೆ ಮಾನುಷಿಕವಾದ ಬುದ್ಧಿಯಿಂದ ಹೋಗುವಂತೆ ಅದು ಮಾಡಿಬಿಡುತ್ತದೆ. ಹಲ್ಲೆಲೂಯಾ.
ಆದರೆ ನಾವು ಆತ್ಮನಿಗಾಗಿ ಆಮೇಲೆ ಆತ್ಮನ ಸತ್ಯತೆಗಾಗಿ ನಾವು ನಿಲ್ಲಕ್ಕೆ ಪ್ರಯತ್ನಿಸುವಾಗ ಅನೇಕ ಅಡೆತಡೆಗಳು, ಅನೇಕ ವಿಧವಾಗಿರುವಂಥ ಹೋರಾಟಗಳು, ನಿಂದೆಗಳು, ಅವಮಾನಗಳು, ನಾನಾ ವಿಧವಾಗಿರುವಂಥ ವಿಚಾರಗಳನ್ನು ನಮ್ಮನ್ನು ಎದುರಿಸ್ತಿದ್ರು ಈ ದೇವರ ಆತ್ಮನು ನಮ್ಮನ್ನು ಬಲಪಡಿಸುವಂತ ಆತ್ಮನಾಗಿದ್ದಾನೆ. ಆಮೇಲೆ ಒಂದು ವಚನವನ್ನು ನಾವು ಕರ್ತನ ವಚನದಿಂದ ನಾವು ಓದಿಕೊಳ್ಳೋಣ. ಬೆಳಗಿನ ಜಾವದಲ್ಲಿ ನಾವು ಓದಿದ ವಚನದ ಪ್ರಕಾರವಾಗಿ ರೋಮಪುರ ನನಗನ್ಸ ಮಟ್ಟಿಗೆ 1 ಕೊರಿಂಥ ಆಮೇನ್. 1 ಕೊರಿಂಥ ಅದರ 6ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿದ್ದೀರಿ ಎಂಬುದಾಗಿ. ಆಮೇಲೆ ಇವತ್ತು ದೇವರ ಆಲಯಕ್ಕೆ ಬಂದು ದೇವರ ವಚನ ಕೇಳುವುದರ ಮೂಲಕವಾಗಿ ಏನ್ ನಡೀತದೆ ಅಂತ ಹೇಳಿದ್ರೆ ನಾವು ಶುದ್ಧಿಗೊಳ್ತೇವೆ. ಆಮೇಲೆ ದೇವರ ವಚನವನ್ನು ಕೇಳೋದ್ರಿಂದ ಕಾರ್ಯ ಏನ್ ನಡೀತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶುದ್ಧೀಕರಣ ಪ್ರಕಟವಾಗ್ತದೆ. ನಾವೇನ್ ಮಾಡ್ತೇವೆ ಅಂತ ತೊಳೆದುಕೊಳ್ತೇವೆ ಅಂತ ಅಂದ್ರೆ, ಈಗ ನೋಡಿ, ನಾವು ದಿನನಿತ್ಯ ಜೀವಿತದಲ್ಲಿ ನಾವು ಎಲ್ಲ ದಿನ ಸ್ನಾನ ಮಾಡ್ತೇವೆ, ನಮ್ಮ ಎಲ್ಲ ದಿನ ನಮ್ಮ ಬಟ್ಟೆಗಳನ್ನು ನಾವು ಬದಲಾಯಿಸಿಕೊಳ್ತೇವೆ, ಆಮೇಲೆ ನಮ್ಮ ಬಟ್ಟೆಗಳನ್ನು ವಾಶ್ ಮಾಡ್ತೇವೆ, ಅಥವಾ ನಮ್ಮ ಕೈಗಳನ್ನು ನಾವು ತೊಳೆದುಕೊಳ್ತೇವೆ. ನಾವು ಶುದ್ಧಿಯಿಂದ ಇರ್ಲಿಕ್ಕೆ ಯಾವಾಗಲೂ ಬಯಸ್ತೇವೆ. ಆಮೇಲೆ ಯಾರು ಸಮೇತ ಆಲ್ಮೋಸ್ಟ್ ಯಾರು ಗಲೀಜಾಗಿರ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಿದ್ರೆ ಯಾರು? ಹುಚ್ಚರು. ಅವರಿಗೆ ಅವರ ಶರೀರದ ಅರಿವಿಲ್ಲದ ಕಾರಣ ಅವರೇನ್ ಮಾಡ್ತಾರೆ, ಅವ್ರು ಹಾಗಿರ್ತಾರೆ. ಆದ್ರೆ ಒಬ್ಬ ಬುದ್ಧಿಯುಳ್ಳವನು, ಒಬ್ಬ ಜ್ಞಾನವುಳ್ಳವನು, ತಿಳುವಳಿಕೆ ಉಳ್ಳವನ ಏನ್ ಮಾಡ್ತಾನೆ, ಯಾವಾಗಲೂ ಅವನು ಶುದ್ಧಿಯಿಂದ ಇರ್ಲಿಕ್ಕೆ ಬಯಸ್ತಾನೆ. ಆಗ ದೇವರ ವಚನದ ಸತ್ಯತೆಯಲ್ಲಿ ನಾವು ಹೋಗುವಾಗ, ಆತ್ಮನಿಂದ ನಡೆಸಲ್ಪಡುವಾಗ ನಮ್ಮ ಜೀವಿತದಲ್ಲಿ ಒಂದು ತೊಳೆಯುವಿಕೆ ಉಂಟಾಗ್ತದಂತೆ. ಈ ತೊಳೆಯುವಿಕೆ ನಮ್ಮನ್ನು ನಿತ್ಯವಾದ ಒಂದು ಅನುಭವಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವ ಸೇವಕರೆಲ್ಲ ಏನ್ ಹೇಳ್ತಾರಂದ್ರೆ, ನೀವು ಆರಾಧನೆಗಳಿಗೆ ಬನ್ನಿ, ಪ್ರಾರ್ಥನೆಗಳಿಗೆ ಬನ್ನಿ, ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ ದೇವರ ವಚನವನ್ನು ಓದಿ ದೇವರ ಸತ್ಯತೆಯನ್ನು ಯಾವಾಗಲೂ ಕೇಳ್ರಿ ಎಂಬುದಾಗಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ದೇವರ ವಚನದ ಸತ್ಯತೆ ನಮ್ಮನ್ನು ದೇವರ ವಚನದ ಆ ದೇವರ ಶುದ್ಧೀಕರಣದ ಅನುಭವದಲ್ಲಿ ನಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ನಾವೆಲ್ಲ ಸ್ವಾಭಿಮಾನಿಗಳು. ನಾವೆಲ್ಲ ಯಾರಾಗಿದ್ದೇವೆ? ಸ್ವಾಭಿಮಾನಿಗಳು. ಅನೇಕ ಸಂದರ್ಭಗಳಲ್ಲಿ ನಮ್ಮ ವಿಷಯಗಳನ್ನು ಒಪ್ಪಿಕೊಳ್ಳದವರು, ನಮ್ಮನ್ನು ನಾವು ಬಿಟ್ಟುಕೊಡದವರು. ಆಗ ಎಲ್ಲೋ ಒಂದು ಕಡೆ ಈ ಅನುಭವಗಳು ಪ್ರಕಟವಾಗುವಾಗ ಏನ್ ನಡೀತದೆ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ಕಡೆ ದೇವರ ವಚನದ ಸತ್ಯತೆಯ ಶುದ್ಧೀಕರಣ ನಮ್ಮ ಜೀವಿತದಲ್ಲಿ ಪ್ರಕಟವಾಗದೆ ಹೋಗ್ತದೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಸರಿ ಇದ್ದೇವೆ, ಚೆನ್ನಾಗಿದ್ದೇವೆ, ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದೇವಲ್ಲ ಎಂಬುದಾಗಿ ಅನಿಸಿದ್ರು ಎಲ್ಲೋ ಒಂದು ಕಡೆ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಕ್ಕೆ ಮೀರಿರುವಂತ ಅನುಭವಗಳು ನಮಗೆ ಗೊತ್ತಿಲ್ಲದ ಅನುಭವದಲ್ಲಿ ನಮ್ಮ ಒಳಗೆ ಬರ್ತಾ ಇರ್ತದೆ. ಆಗ ಇವತ್ತು ದೇವರ ಆತ್ಮನಿಂದ ಈ ವಚನಗಳನ್ನು ನಾವು ಕೇಳುವಾಗ ಏನ್ ನಡೀತದೆ ಅಂದ್ರೆ ದೇವರು ಕಾರ್ಯವನ್ನು ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಗ ವಾಕ್ಯ ಹೇಳ್ತದೆ, ದೇವರ ಆತ್ಮದಲ್ಲಿಯೂ ಏನ್ ಮಾಡಿದ್ರಂತೆ, ತೊಳೆದುಕೊಂಡಿರಿ, ದೇವ ಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಏನ್ ಮಾಡಿದ್ರಿ ಅಂತೆ? ಯಾವುದರ ಮೂಲಕವಾಗಿ? ದೇವರ ಆತ್ಮನಿಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. 1 ಕೊರಿಂಥ ಅದರ 5ನೇ ಅಧ್ಯಾಯದ ಅದರ 14ನೇ ವಚನದಿಂದನೇ ನಾವು ಓದೋಣ. 4ನೇ ಅಧ್ಯಾಯದ 14ನೇ ವಚನ, 1 ಕೊರಿಂಥ. ನೋಡಿ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ಈಗ ಏನಾಗ್ತದೆ, ಅನೇಕ ಸಂದರ್ಭಗಳಲ್ಲಿ ಉಪಾಧ್ಯಾಯರೆಂಬುದಾಗಿ ಬರುವಾಗ ಏನಾಗ್ತದೆ, ಅನೇಕರು ಇರ್ತಾರೆ. ಯಾವುದು, ಹೇಗೆ? ಕ್ರಿಸ್ತನ ಉಪದೇಶವನ್ನು ಕೇಳುವವರ. ನೋಡಿ, 1 ಕೊರಿಂಥ ನಿಮಗೆ ಸಿಗ್ಲಿಲ್ಲ ಅಂದ್ರೆ 1 ಕೊರಿಂಥ 4ನೇ ಅಧ್ಯಾಯದ 15ನೇ ವಚನ ನಾವೀಗ ಓದಿದ್ದು. 1 ಕೊರಿಂಥ 4ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ಓದಿರುವಂತ ವಚನ. ಆಗ ಉಪಾಧ್ಯಾಯರ ಅನೇಕರು ಇರ್ತಾರಂತೆ. ಅನೇಕ ಜನರು ನಾನಾ ವಿಧದಲ್ಲಿ ಅವರು ವಿಷಯಗಳನ್ನು ತಿಳಿಸ್ತಾರೆ. ಆದ್ರೆ ತಂದೆಗಳು ಏನಿಲ್ಲಂತೆ, ಬಹುಮಂದಿಲ್ಲ. ಈಗ ನಾವು ಯಾರ್ದನ್ನು ಪಾಲಿಸಬೇಕು? ನಮ್ಮ ಕಾನ್ಸಂಟ್ರೇಟ್ ಎಲ್ಲಿರ್ಬೇಕು ಜಾಸ್ತಿ? ತಂದೆ ಏನು ಹೇಳ್ತಾರೆ ಅದರ ಮೇಲೆ. ಹಲ್ಲೆಲೂಯಾ. ಈಗ ಕೆಲವು ಸಂದರ್ಭಗಳು ಏನಾಗ್ತದೆ, ಮಕ್ಕಳಿಗೆ ತಂದೆ ತಾಯಿಗಳು
ಉಪದೇಶಿಸುವಂಥದ್ದು, ಅವರನ್ನು ತಿದ್ದುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಒಂದು ಕಡೆಯಲ್ಲಿ ಕಷ್ಟ ಆಗಿರ್ಬೋದು. ಹೊರಗಿನವರು ಪ್ರೀತಿಸುವಾಗ ಅವ್ರು ನೆನೆಸ್ತಾರೆ, ನಮ್ಮ ಅಪ್ಪ ಅಮ್ಮಕ್ಕಿಂತ ಇವರೇ ಚೆನ್ನಾಗಿ ನೋಡ್ಕೊಳ್ತಿದಾರಲ್ಲ, ಚೆನ್ನಾಗಿ ಮಾಡ್ತಿದಾರಲ್ಲ ಅನಿಸ್ತದೆ ಅಷ್ಟೇ. ಆದರೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವವರು ಯಾರು? ತಂದೆ ತಾಯಿಗಳೇ. ಆದರೆ ಅನೇಕ ಸಂದರ್ಭ ಮಕ್ಕಳಿಗೆ ಅದು ಗೊತ್ತಿರಲ್ಲ, ಆದರೆ ಗೊತ್ತಾಗ್ತದೆ. ಬೆಳೀತಾ ಬೆಳೀತಾ ಅವರು ಅದನ್ನೇನು ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಇವರೆಲ್ಲ ಸ್ವಲ್ಪ ದಿನಕ್ಕೆ ಮಾತ್ರ ಇರ್ತಾರೆ. ಈಗ ಕೆಲವು ಟೈಮಲ್ಲಿ ಮಕ್ಕಳಿಗೆ ನಾವು ಹೊಡಿಲಿಕ್ಕೆ ಹೋಗುವಾಗ ಇವರು ಬಂದೆಲ್ಲ ಕಾಪಾಡ್ತಾರೆ. ಆಗ ಮಕ್ಕಳೇನು ನೆನೆಸ್ತಾರೆ, ಇವರಿಂದ ನಾವು ಬಚಾವಾದಿ, ಇವ್ರು ಎಷ್ಟು ಒಳ್ಳೆಯವ್ರು ನೋಡಿ, ಹೊಡಿಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಆದರೆ ನಿಜವಾಗ್ಲೂ ಅದಲ್ಲ ವಿಷಯ. ಏನ್ ಮಾಡೋದು, ಅವ್ರ ಆ ಕ್ಷಣಕ್ಕೆ ಅವರು ನೋಡಿದಾಗ ಅವ್ರು ಏನ್ ಮಾಡ್ತಾರೆ, ತಪ್ಪಿಸ್ಲಿಕ್ಕೆ ನೋಡ್ತಾರೆ, ಕಾಪಾಡ್ಲಿಕ್ಕೆ ನೋಡ್ತಾರೆ. ಆದರೆ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು ನಾವು ತಿದ್ದಿ ಉಪದೇಶಿಸಿ ಬೆಳೆಸಬೇಕಾದ ಕರ್ತವ್ಯ ನಮ್ಮ ಮೇಲಿರುವುದರಿಂದ ನಾವು ಈ ಕಾರ್ಯಗಳನ್ನೆಲ್ಲ ಮಾಡಲೇ ಬೇಕಾಗ್ತದೆ. ಪ್ರೀತಿ ಕೊಡುವಲ್ಲಿ ಪ್ರೀತಿ ಕೊಡಲೇಬೇಕಾಗ್ತದೆ, ಹೊಡೆಯುವಲ್ಲಿ ಹೊಡಿಲೇಬೇಕಾಗ್ತದೆ, ತಿದ್ದುವಲ್ಲಿ ತಿದ್ದಲೇಬೇಕಾಗ್ತದೆ. ಆಮೇಲೆ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು, ಎಲ್ಲ ಸ್ಥಳಗಳಲ್ಲಿ ಬಿಡ್ಲಿಕ್ಕೆ ಅವಕಾಶಗಳು ಇಲ್ಲ. ಆಮೇಲೆ ಪ್ರೈಸ್ ಲಾರ್ಡ್. ಈಗ ರೂಬೇನು ಇಡೀ ಅಪಾರ್ಟ್ಮೆಂಟ್ ತಿರುಗ್ತಾನಂತ ರಿಮೂಲಿಗೆ ತಿರ್ಲಿಕ್ಕಾಗಲ್ಲ. ರೂಬೇನು ಎಲ್ಲೆಲ್ಲ ತಿರುಗಿ ಬರ್ತಾನಂತ ನಮ್ಮ ಮಗಳಿಗೆ ನಾವು ಬಿಡ್ಲಿಕ್ಕಾಗಲ್ಲ. ಯಾಕಂದ್ರೆ ರೂಬೇನು ಗಂಡು, ನಾವು ಇವರು ಹೆಣ್ಣು. ಹೆಣ್ಣಿಗೆ ಆದಂಥ ಒಂದು ನಿಯಮಗಳಿದೆ, ಗಂಡಿಗೆ ಆದಂಥ ನಿಯಮಗಳಿದೆ. ಸೊ ಕೆಲವು ಟೈಮು ನನ್ನ ಮಗಳು ರಾತ್ರಿ ಮನೆಯಿಂದ ಹೊರಟಾಗ ಅಮ್ಮ ಬೈತಾರೆ, ಹೋಗ್ಬೇಡ, ರಾತ್ರಿ ಆಗಿದೆ, ಈಗ ಹೋಗ್ಬೇಡ. ಯಾಕಂದ್ರೆ ಅಪಾರ್ಟ್ಮೆಂಟಲ್ಲಿ ತುಂಬ ಹುಡುಗರು ಇದ್ದಾರೆ, ಬಿಡ್ಲಿಕ್ಕಾಗಲ್ಲ. ಆದ್ರೆ ರೂಬೇನನ್ನು ಬಿಡ್ಬೋದು, ಹೋಗಿ ಬಾ, ಎಲ್ಲಿ ಬೇಕಾದ್ರೆ ಹೋಗಿ ಬಾ, ಚಿಂತೆ ಇಲ್ಲ. ಸೊ ಕೆಲವು ಟೈಮಲ್ಲಿ ಅನ್ಸ್ಬೋದು, ರೂಬೇನನ್ನು ಬಿಡ್ತಾರೆ, ನನ್ನ ಬಿಡಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಳೆದ ರೂಬೇನ್ ನಮ್ಮ ಮನೆಗೆ ಬಂದಿದ್ದ ಸಿಸ್ಟ್ರು ರೂಬೇನನ್ನು ಕಳಿಸಿದ್ರು ಅಂಗಡಿಗೆ. ರೂಬೇನ್ ಒಂದು ಅಂಗಡಿಗೆ ಹೋಗಿ ಬಾ. ನನ್ನ ಮಗಳು ಹೊರಟ್ಲು, ಸಿಸ್ಟ್ರು ಅಮ್ಮ ಬಿಟ್ಟಿಲ್ಲ, ಆರೋನು ಕಣ್ಣೀರು ಹಾಕಿದ್ಲು. ತೊಂದರೆ ಇಲ್ಲ, ಬೇಡ. ಮತ್ತೆ ನಾವು ಹೇಳಿದ್ವಿ ಅವಳಿಗೆ ಸಮಾಧಾನ ಮಾಡಿ, ಇಲ್ಲ ಮಗಳೇ, ರೂಬೇನ್ ಆದರೂ ತೊಂದರೆ ಇಲ್ಲ, ಅವನು ಜಯಿಸಿ ಬರ್ತಾನೆ, ಇಲ್ಲ ನೀನು ಹೋದ್ರೆ ಸರಿಯಾಗಲ್ಲ, ಆಮೇಲೆ ಅಲ್ಲಿ ನಾಯಿಗಳು ಬರೋದು, ಏನಾದರೂ ಬರೋದು, ತೊಂದರೆಗಳು ಅಂತ ಹೇಳಿ ಸಮಾಧಾನ ಮಾಡಿ ತಣ್ಣಗಾದ್ಲು ಅಲ್ಲಿಗೆ. ಸೊ ತಂದೆಯಾಗಿ ತಾಯಿಯಾಗಿ ಅನೇಕ ವಿಷಯಗಳನ್ನು ನಾವೇನು ಮಾಡ್ತೇವೆ, ತಿದ್ದುತ್ತೇವೆ, ಉಪದೇಶಿಸ್ತೇವೆ. ಆಮೇಲೆ ಆಗ ಇಲ್ಲಿ ವಚನ ಹೇಳ್ತದೆ, ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇರ್ತಾರೆ, ಅನೇಕರು ಇರ್ತಾರೆ. ಆದರೆ ತಂದೆಗಳಾಗಿ ಇರುವವರು ಉಪದೇಶಿಸುವಾಗ ಅದನ್ನು ಬೇಗ ಕೇಳಬೇಕಂತೆ. ಆಮೇಲೆ ಹಲ್ಲೆಲೂಯಾ. ಯಾಕೆ ಕೇಳಬೇಕಂತ ಹೇಳುವಂಥದ್ದು ಹೇಳಿದ್ರೆ, ಆಮೇಲೆ ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನಮ್ಮನ್ನು ಏನ್ ಮಾಡ್ತಿರ್ತದೆ, ಆಮೇಲೆ ಆಳ್ವಿಕೆ ನಡೆಸ್ತಿರ್ತದೆ. ಅದೇ ನಮ್ಮ ಮೇಲಿರುವಂತ ಪ್ರಾಕೃತವಾದ ಒಂದು ಅನುಭವ. ಹಲ್ಲೆಲೂಯಾ. ಯಾವ ಅನುಭವ? ಪ್ರಾಕೃತವಾದ ಅನುಭವ. ನೋಡಿ ವಚನ 1 ಕೊರಿಂಥ 2ನೇ ಅಧ್ಯಾಯದ 14ನೇ ವಚನ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತನಂತೆ. ಯಾರು? ಪ್ರಾಕೃತ ಮನುಷ್ಯ. ಯಾಕೆ ಬೇಡ ಅಂತಾನೆ? ಅವನಿಗೆ ದೇವರ ಆತ್ಮನ ವಿಷಯಗಳು ಅವನಿಗೆ ಇಷ್ಟ ಆಗಲ್ಲ. ಅವನ ಯೋಚನೆಗಳು ಎಲ್ಲಿರ್ತದೆ? ಪ್ರಕೃತಿಯಲ್ಲಿ ಇರುವಂತ ವಿಚಾರಗಳ ಮೇಲೆ ಅವನಿಗೆ ಏನಿರ್ತದೆ? ತುಂಬಾ ಆಸೆ, ಆಕಾಂಕ್ಷೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮಕ್ಕಳಿಗೆ ಏನಿಷ್ಟ? ತಿನ್ನೋದ್ರಲ್ಲಿ ನಾನು ಹೇಳುದು, ಹೊರಗಿಂದೇ ಏನ್ ಮಾಡ್ತಾ ಇರ್ತಾರ ಅವ್ರು. ಮನೇಲಿ ನಾವು ಎಷ್ಟೇ ಅಡಿಗೆ ಮಾಡಿದ್ರು, ಮನೇಲಿ ಏನೇನೇ ಊಟ ಕೊಟ್ರು ಆರೋಗ್ಯಕರವಾದ ಫುಡ್ಡೇ ನಾವು ಕೊಡೋದು. ಆದರೆ ಅವರ ಮಂಡೆ ಎಲ್ಲ ಎಲ್ಲಿರ್ತದೆ? ಹೊರಗೆ ಇರ್ತದೆ. ಕೆಲವು ಟೈಮಲ್ಲಿ ಮಕ್ಕಳನ್ನ ನಾವು ಕರೆಕ್ಟಾಗಿ ಬೆಳೆಸಿದ್ರು ಬೇರೆ ಅವರು ಕೊಡುವಂತ ಅನುಭವವನ್ನು ನೋಡಿ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಕೊಟ್ರು, ಅವ್ರಿಗೆ ತೆಗ್ಸಿ ಕೊಟ್ರು, ನನಗೆ ನೀ ತೆಗ್ಸಿ ಕೊಡಲ್ಲ. ಕಳೆದಿನ ಅಂಗಡಿಯಲ್ಲಿ ಹಾಗೆ ಆಯ್ತು. ಇಬ್ರು ಬಂದ್ರು, ಅದರಲ್ಲಿ ಒಬ್ರು ಸ್ಟ್ರಿಕ್ಟು, ಇನ್ನೊಬ್ರು ಫ್ರೀ. ಅವರು ಮಕ್ಕಳಿಗೆಲ್ಲ ತೆಗ್ಸಿ ಕೊಡ್ತಿದ್ರು, ಪಕ್ಕದವ್ರಿಗೆ ಅದನ್ನೆಲ್ಲ ತಿನ್ಲಿಕ್ಕಿಲ್ಲ, ಅದು ಶರೀರ ಎಲ್ಲ ಹಾಳು ಮಾಡ್ತಾನೆ ನಿನ್ನ ಅಂತ ಹೇಳ್ತೇವೆ. ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ. ತೆಗ್ಸಿ ಕೊಟ್ಟಿಲ್ಲ. ಒಬ್ರು ತೆಗ್ಸಿ ಕೊಟ್ರು, ತಗೋ ಮಗನ ಏನ್ ಬೇಕು ಎಲ್ಲ ತಗೋ ಅಂತ ಹೇಳಿದ್ರು. ಒಬ್ರು ತೆಗ್ಸಿ ಕೊಟ್ಟೇ ಇಲ್ಲ. ಆಗ ಅವನಿಗೆ ಕಷ್ಟ ಆಗು, ನೋಡು ಅವರೆಲ್ಲ ಎಷ್ಟು ಚೆನ್ನಾಗಿ ತೆಗ್ಸಿ ಕೊಡ್ತಾರೆ. ಆದ್ರೆ ಯಾರು ಒಳ್ಳೆಯವರು ಇಲ್ಲಿ ಇರುವವರು? ಯಾಕಂದ್ರೆ ಅದು ತಿನ್ನೋದ್ರಿಂದ ಶರೀರ ಹಾಳಾಗೋದ್ರಿಂದ ನಾಳೆ ದಿನದಲ್ಲಿ ಖರ್ಚು ಯಾರು ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ನಾವು ಈಗ ಮಕ್ಕಳಿಗೆ
ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಏನೇನೋ ಹಾಕಿ ಕೊಟ್ಟು ಕಳಿಸ್ತೇವೆ. ಆದರೆ ಟೀಚರ್ನವ್ರು ಹೇಳ್ತಾ ಇರ್ತಾರೆ ಅಂತೆ, ಫ್ರೂಟ್ಸನ್ನೇ ಹಾಕಿ, ಆದಷ್ಟು ಫ್ರೂಟ್ಸನ್ನೇ ಹಾಕಿ ಕೊಟ್ಟು ಕಳಿಸಿ ಅಂತ. ಆದರೆ ಮಕ್ಕಳಿಗೆ ಕೆಲವು ಟೈಮ್ ಏನಾಗ್ತದೆ, ಅದು ಬೋರ್ ಆಗ್ತದೆ. ಅವರಿಗೆ ನಾನಾ ವಿಧ ವಿಚಿತ್ರವಾಗಿರುವಂಥದ್ದು ಕಾಣಿಸ್ಬೇಕಲ್ಲ ಟಿಫಿನಲ್ಲಿ, ಆಗಲೇ ತಿನ್ಲಿಕ್ಕೆ ಮನಸ್ಸಾಗೋದು. ಆಗ ನೋಡಿ, ನಾವು ದೇವರ ವಚನದ ಅನುಭವದಲ್ಲಿ ಬೆಳಿಬೇಕಂದ್ರೆ ನಾವು ತಂದೆಗಳ ಕೆಳಗೆ ಬೆಳಿಬೇಕು. ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ಅವರಿವರು ಬಂದು ಅನೇಕ ಸರಿ ಇದು ತೊಂದರೆ ಇಲ್ಲ, ಇದು ತೊಂದರೆ ಇಲ್ಲ, ಹೀಗಿದ್ರೆ ತೊಂದರೆ ಇಲ್ಲ, ಇದನ್ನು ಕೇಳಿದ್ರೆ ಇದನ್ನು ನೋಡಿದ್ರೆ ತೊಂದರೆ ಇಲ್ಲ, ಈ ರೀತಿ ಹೋದ್ರೆ ತೊಂದರೆ ಇಲ್ಲ, ಇದನ್ನು ಮಾಡಿದ್ರೆ ತೊಂದರೆ ಇಲ್ಲ, ಅನೇಕರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಪ್ರಾಕೃತವಾಗಿರುವಂತ ಅನುಭವದೊಂದಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವರ ಉಪದೇಶಗಳು, ಅವರ ಟೀಚಿಂಗ್ಸ್, ಅವರು ಹೇಳುವಂತ ಕಾರ್ಯಗಳು ದೇವರ ವಚನದ ಸತ್ಯತೆಯನ್ನು ನಮ್ಮನ್ನು ತಪ್ಪಿಸ್ತದೆ. ಆದರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಆಮೇಲೆ ದೇವರ ವಚನದ ಸತ್ಯತೆಯಲ್ಲಿ ಬೆಳಿಬೇಕಾದ್ರೆ ದೇವರ ಆತ್ಮನಿಂದ ನಾವು ನಡೆಸಬೇಕು. ಹಲ್ಲೆಲೂಯಾ. ಒಂದು ವೇಳೆ ನೋಡಿ, ಅನೇಕ ಸಂದರ್ಭಗಳಲ್ಲಿ ನಮಗೆ ದೇವರು ಹೇಗೆ ಮಾತನಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ಕೆಲವು ಟೈಮಲ್ಲಿ ಎಲ್ಲರಿಗೂ ದೇವರ ಆತ್ಮನ ಹೇಗೆ ಮಾತನಾಡ್ತಾರೆ ಅನುಭವ. ದೇವರ ಆತ್ಮನ ಮಾತನಾಡುವಂತ ವ್ಯಕ್ತಿಗಳ ಅನುಭವ ಇರುವವರೊಂದಿಗೆ ನಾವು ಅಟ್ಯಾಚ್ ಆಗ್ಬೇಕು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಒಂದು ವಚನ ಒಳ್ಳೆ ರೀತಿಯಿಂದ ಹೇಳ್ತದೆ. 15ನೇ ವಚನ ನಾವು ಓದಿದ ಆ 4ನೇ ಅಧ್ಯಾಯದ 15ನೇ ವಚನ ಬಿ ಭಾಗದಲ್ಲಿ ಓದುವಾಗ, 16ನೇ ವಚನದಲ್ಲಿ, ಆದದ್ದರಿಂದ ನನ್ನನ್ನು ಅನುಸರಿಸಬೇಕ. ನಿಮ್ಮನ್ನು ಯಾರನ್ನು ಅನುಸರಿಸಬೇಕಂತೆ? ನನ್ನನ್ನು. ಈಗ ಪೌಲನ್ ಹೇಳ್ತಿದ್ದಾನೆ, ಏನಂತ ಹೇಳ್ತಿದ್ದಾನೆ ಪತ್ರಿಕೆಯನ್ನು ಬರೆಯುವಾಗ? ನನ್ನನ್ನು ಅನುಸರಿಸಿ. ಯಾಕೆ ಹೇಳ್ತಿದ್ದಾನೆ? ಈ ಉಪದೇಶವನ್ನು ಪೌಲನು ಕೊಡುವಾಗ ಅವನು ಹೇಳ್ತಿದ್ದಾನೆ, ನನ್ನನ್ನು ಅನುಸರಿಸಿ. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಹೇಗೆ ಹೋಗ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿರಲ್ಲ. ನೀವು ಅದಕ್ಕೆ ಏನ್ ಮಾಡ್ಬೇಕು? ಕೇಳಬೇಕು, ವಿಚಾರಿಸ್ಬೇಕು. ಯಾರೊಂದಿಗೆ? ದೇವರ ಸತ್ಯತೆಯನ್ನು ಉಪದೇಶಿಸುವಂತ ಸೇವಕರೊಂದಿಗೆ ನೀವು ವಿಚಾರಗಳನ್ನು ಕೇಳಬೇಕು. ಆಗ ನಿಮಗೆ ಗೈಡೆನ್ಸ್ ಸಿಗ್ತದೆ, ಏನು ಆಲೋಚನೆಗಳು ಸಿಗ್ತದೆ, ಏನು ಸ್ಟೆಪ್ ನಾನು ತೆಗಿಬೇಕಿದ್ರಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕಳೆದ ದಿನ ರಿಂಚನ ಬರ್ತಾ ಇದ್ಲು ಕಾಲೇಜಿಂದ. ಬರುವಾಗ, ಆಯ್ತಾ ರಿಂಚನ ಕಾಲೇಜ್ ಆಯ್ತು, ಬೆಳಿಗ್ಗೆ ಹೇಳಿದ್ವಿ ಅವಳದು ಸ್ಟೋರಿ, ಬೆಳಿಗ್ಗೆ ಮುಗ್ದಿದೆ ಫಸ್ಟ್ ಸೆಕ್ಷನ್. ಈಗ 2ನೇ ಸೆಕ್ಷನ್ ಅವಳಿಗೆ ಲೈವ್ ಆಗಿ ಕೇಳಲಿ ಅಂತ. ಆಯ್ತು, ಬಂದ್ಲು, ಕಾಲೇಜಿಂದ ಬಂದ್ಲು. ಆಯ್ತಾ ರಿಂಚನ, ಫ್ರೈಡೇ ಎಲ್ಲಿ ಹೋಗಿದ್ದಿ? ಕಾಣಲಿಲ್ಲಲ್ಲ ಅಂದೆ. ಇಲ್ಲಪ್ಪ, IPLಗೆ ಹೋಗಿದ್ದೆ ಅಂದೆ. ಇನ್ನೊಂದು IPLಗೆ ಪ್ರಾರ್ಥನೆನ ಬಿಡಿಸಿ IPLಗೆ ನಡೆಸಿದ್ದು ಯಾರು ಅಂತ ಕೇಳಿದೆ ಅವಳು. ನೋಡಿ, ಸೇವಕರು ಆತ್ಮಿಕವಾದ ವಾತಾವರಣಕ್ಕೆ ಎಳಿತಾ ಇರ್ತಾರೆ. ಕೆಲವು ಟೈಮಲ್ಲಿ ಅನೇಕ ವಿಷಯಗಳು ಇವರನ್ನು ಲೋಕರೀತಿಯಾಗಿರುವ ವಾತಾವರಣಕ್ಕೆ ಎಳಿತಾ ಇರ್ತದೆ. ಆಮೇಲೆ ಆಗ ಇದರಲ್ಲಿ ರಿಂಚನೆ ಯಾವುದನ್ನು ಆರಿಸ್ಕೊಂಡ್ಲು? ಯಾಕಂದ್ರೆ ಶರೀರ ಅದಕ್ಕೆ ಏನ್ ಮಾಡ್ತದೆ, ಅಟ್ಯಾಚ್ ಆಗಿರ್ತದೆ. ಕೆಲವು ಟೈಮಲ್ಲಿ ಅಮ್ಮ ರಿಂಚನನ್ನು ಕರೆಯುವಾಗ, ಇಲ್ಲಮ್ಮ ನನಗೆ ಓದ್ಲಿಕ್ಕಿದೆ, ನಾನು ಸ್ಟಡಿ ಮಾಡ್ಲಿಕ್ಕಿದೆ, ನನಗೆ ಟಯರ್ಡ್ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ IPLಗೆ ಹೋದಾಗ ಟಯರ್ಡ್ ಇರಲಿಲ್ಲ. ಯೋಚನೆ ಮಾಡಿ ನೋಡಿ, ನಾವು ಪ್ರಕೃತ ಮನುಷ್ಯನು ಲೋಕದಲ್ಲಿ ಅವನಿಗೆ ಸಾಕಾಗಲ್ಲ, ಲೋಕದಲ್ಲಿ ಅವನಿಗೆ ಟಯರ್ಡ್ ಆಗಲ್ಲ, ಲೋಕದಲ್ಲಿ ಅವನು ಬೇಜಾರಾಗಲ್ಲ. ಈಗ ನೋಡಿ, ನೀವು ಈಗ ಮೊಬೈಲ್ ಬಂದಿದೆ, ಮುಂಚೆ TV, ನಮ್ಗೆ ಮೊಬೈಲ್ ಬಂದಿದೆ. ಮೊಬೈಲಲ್ಲಿ ಕೂತ್ಕೊಂಡು ನೋಡಿ 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 ನಿಮಗೇನಾಗಲ್ಲ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು, ಒಂದೊಂದ್ಸಲ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡ್ತೇವೆ ನಾವು. ಇನ್ನು ಏನಿರ್ಬೋದು? ಏನೂ ಇರಲ್ಲ. ನಾನು ಮೊನ್ನೆ ಕೂತು ಕೆಲವು ವಿಷಯಗಳನ್ನ ನೋಡುವಾಗ ನೆನ್ಸು, ಏನು ಇಲ್ಲಲ್ಲ ಇದರಲ್ಲಿ, ಇನ್ನೇನು ನೋಡುದಂತ. ಅಂದ್ರೆ ಏನೂ ಇರಲ್ಲ. ಆದ್ರೆ ನಮ್ಮ ಶರೀರ ಇನ್ನು ನೋಡು 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 ಅಂತ ಪ್ರೇರೇಪಿಸ್ತಾನೆ ಇರ್ತದೆ. ಅದ್ರ ಮುಂದೆ ನಾವು ಕಳೆಯುವ ಅನೇಕ ಸಮಯಗಳು ನಮ್ಮ ಜೀವಿತದಲ್ಲಿ ವ್ಯರ್ಥವಾಗಿ ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಚಿಕ್ಕ ಫೋನ್ ಇಟ್ಕೊಂಡವರು, ಕೀಪ್ಯಾಡ್ ಫೋನ್ ಇಟ್ಕೊಂಡವರೆಲ್ಲ ಧನ್ಯರು ಈ ದಿನಗಳಲ್ಲಿ. ಆಮೇಲೆ ಯಾಕೆ ಹೇಳಿ? ಏನು ಬರಲ್ಲ. ಭಾಷೆ ಮತ್ತು ಫೋನ್ ಪೇ ಎಲ್ಲ ಹೇಗೆ ಮಾಡೋದು? ಅದರಲ್ಲಿ ಆಪ್ಷನ್ ಬಂದಿದೆ ಫೋನ್ ಪೇ ಮಾಡಲಿಕ್ಕೆ ಚಿಕ್ಕ ಮೊಬೈಲಲ್ಲಿ. ನಿಮ್ಗೆ ಗೊತ್ತಿಲ್ಲಲ್ಲ? ಚಿಕ್ಕ ಮೊಬೈಲಲ್ಲಿ ಫೋನ್ ಪೇ, ಗೂಗಲ್ ಪೇ ಎಲ್ಲ ಮಾಡ್ಬೋದು. ಈಗ ಆ ಆಪ್ಷನ್ ಕೊಟ್ಟಿದ್ದಾರೆ. ಈಗ ನಾನು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೆ. ಸೊ ನೋಡಿ, ನಾನು ಇದನ್ನು ಯಾಕೆ ಈ ಎಕ್ಸಾಂಪಲ್ ಅಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ರಿಂಚನನ ನಿಮಿತ್ತ ಅನೇಕ ಯವನಸ್ಥರು ಬಿಡುಗಡೆ ಹೊಂತಾರೆ, ಅದಕ್ಕೆ ಫೇಮಸ್ ಆಗ್ತಾಳು. ನೋಡಿ, ನಾವು ಗುರುತಿಸೋದ್ರಿಂದ ಏನಾಗ್ತದೆ, ಕೆಲವು ಟೈಮ್ ಕಷ್ಟ ಆಗ್ಬೋದು ಅವರಿಗೆ, ಅಥವಾ ಅವಮಾನ ಆಗ್ಬೋದು, ನಿಂದೆ ಆಗ್ಬೋದು. ಆದರೆ ಒಂದು ದಿನ ಫೇಮಸ್ ಆಗ್ತಾರೆ. ಯಾಕಂದ್ರೆ ಅವಳ ನಿಮಿತ್ತ, ಅವಳ ಹೆಸರಿನ ನಿಮಿತ್ತ ಈಗ ಲೈವಲ್ಲಿ ಕೇಳುವಂತ ರಿಂಚನ ಅಂದ್ರೆ ಈಗ ಫೇಮಸ್ ಅವಳೀಗ.
ನಾಳೆ ಯಾರಾದ್ರು ಸ್ವಾಮಿ ರಿಂಚನ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ, ಯಾಕಂದ್ರೆ ಪಾಸ್ಟ್ ಹೇಳ್ತಾ ಇದ್ರು ಹೆಸರು ಅಂತ ಲೈಫ್ ನಿಜ. ಆಮೇಲೆ ಸೊ ಇವರ ನಿಮಿತ್ತ ಬಿಡುಗಡೆ. ಆಗ ನಾನು ಕರ್ಕೊಂಡು ಹೋದವರಿಗೆ ಪ್ರಶ್ನೆ ಮಾಡಿದೆ ಬೆಳಗಿನ ಸೆಕ್ಷನ್ ನೋಡಿ. ನಾವು 2-3 ಸಲ ಕೈ ಹಿಡಿದು ರಿಂಚನ ಫಾಸ್ಟಿಂಗ್ ಪ್ರೇಯರಿಗೆ ಬರಬೇಕು, ಯಾವುದಕ್ಕೋಸ್ಕರವಾಗಿ ನಾವು ಹೇಳ್ತೇವೆ ಆ ಪ್ರಾರ್ಥನೆಗೆ ಬರಬೇಕಂತ, ಅವರ ಆತ್ಮಿಕವಾದ ಬಿಡುಗಡೆಗೋಸ್ಕರವಾಗಿ. ಅವಳ ಆತ್ಮಿಕವಾಗಿ ಬಿಡುಗಡೆ ಒಂದು ಸಲ ನಿಂತು ಬಿಟ್ರೆ ಅವಳು ಮುಂದಿರುವಂತ ಜೀವಿತದಲ್ಲಿ ಎಲ್ಲಿ ಎಡವದಂತೆ ಆಮೇಲೆ ಈ ದೇವರ ವಚನ ಸತ್ಯತೆ ಅವಳನ್ನು ಕಾಪಾಡಿ ನಿಲ್ಲಿಸ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೂತಳು ಹೇಳಿದಂಗೆ ಆಮೇಲೆ ನೀನು ಎಲ್ಲಿ ಹೋದ್ರು ನಾನು ಅಲ್ಲಿ ಬರ್ತೇನೆ. ಯಾಕೆ ಈ ಸತ್ಯತೆಯನ್ನು ತಿಳ್ಕೊಂಡ್ಲು? ಅವಳು ಅಷ್ಟು ಅಟ್ಯಾಚ್ ಆಗಿದ್ಲು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಒಂದು ಸಲ ದೇವರ ಸಮ್ಮುಖ, ದೇವರ ವಚನದ ಸತ್ಯತೆಯಲ್ಲಿ, ದೇವರ ಆತ್ಮನಿಂದ ನೀವು ಒಂದು ಸಲ ದೇವರೊಂದಿಗೆ ಅಟ್ಯಾಚ್ ಆಗಿಬಿಟ್ರೆ ಆಮೇಲೆ ಪೌಲನ್ ಹೇಳಿದಂಗೆ ಏನೇ ಬಂದ್ರು ಆತನ ಪ್ರೀತಿಯಿಂದ ಅಗಲಿಸ್ಲಿಕ್ಕೆ ನನ್ನನ್ನು ಆಗಲ್ಲ ಎಂಬುದಾಗಿ ಪೌಲನ್ ಹೇಳ್ತಾನೆ. ಯಾಕೆ ಹೇಳ್ತಿದ್ದಾನೆ? ಅಟ್ಯಾಚ್ಮೆಂಟ್ ಪೌಲನಿಗೆ ಸಿಕ್ಕಿ ಆಗಿತ್ತು. ಹಲ್ಲೆಲೂಯಾ. ನಮ್ಮ ಸೇವಕರ ಕನ್ಸರ್ನ್ ಇಷ್ಟೇ. ಸೇವಕರು ಎಲ್ಲಿ ತನಕ ನಿಮಗೆ ಉಪದೇಶಿಸ್ತಾರಂದ್ರೆ, ಎಲ್ಲಿ ತನಕ ನಿಮ್ಮನ್ನು ಆಮೇಲೆ ದೇವರ ವಚನದ ಸತ್ಯತೆ ಮಾತನಾಡ್ತಾರೆ, ನೀವು ಒಂದು ಸಲ ಆ ದೇವರ ಅಟ್ಯಾಚ್ಮೆಂಟ್ಗೆ ನೀವು ಸಿಗುವ ತನಕ ಅಷ್ಟೇ. ಆಮೇಲೆ ಮತ್ತೆ ನಿನಗೇನು ಹೇಳಲ್ಲ, ಯಾಕಂದ್ರೆ ಹೇಳ್ಬೇಕಂತ ಇರಲ್ಲ. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನಿಗೆ ಉಪದೇಶ ಮಾಡುವವನು ಯಾರೆಂಬುದಾಗಿ ದೇವರ ವಚನ ಹೇಳ್ತದೆ. ಆಮೇಲೆ ಏನು, ಈಗ ರಿಂಚನ ದೇವರ ಆತ್ಮನಿಂದ ನಡೆಸಲ್ಪಟ್ರೆ ನಿನಗೆ ನಾನು ಉಪದೇಶ ಮಾಡ್ಬೇಕಂತಿರಲ್ಲ. ಆಗ ಪಾಸ್ಟರ್ ನಮಗೆ ಹೇಳ್ತಿದಾರಲ್ಲ, ಇರಲ್ಲ, ವಿಷಯನೇ ಇರಲ್ಲ, ಸಬ್ಜೆಕ್ಟೇ ಇರಲ್ಲ. ಆ ಒಂದು ಕನೆಕ್ಷನ್ ಸಿಗುವ ತನಕ ಅಷ್ಟೇ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಆಗ ಆ ಕನೆಕ್ಷನ್ ಸಿಗುವುದು ಹೇಗಂತ ಹೇಳಿದ್ರೆ, ನೀನು ಆಮೇಲೆ ಆ ಸಂದರ್ಭದಲ್ಲಿ ಏನಾಗ್ತದೆ, ದೇವರನ್ನು ಸೇವಿಸುವ ಅನುಭವವನ್ನು ಬಿಟ್ಟು ಎಲ್ಲಿಗೆ ಹೋಗಲ್ಲ. ಅವ್ರಿಗೆ ಹೇಳ್ತೀಯ, ಬೋಲ್ಡ್ ಆಗಿ ಹೇಳ್ತೀಯ, ಅದು ಯಾರೇ ಆಗಿರ್ಲಿ, ಅವರಿಗೆ ಒಂದು ಮಾತನ್ನು ಹೇಳ್ತೀಯ, ನಾನು ಇದನ್ನು ಬಿಟ್ಟು ಬರುವುದೇ. ಅದು ಎಂಥದ್ದೇ ಫೇಮಸ್ ಆಗ್ಲಿಲ್ಲ, ಎಂಥ ಅನುಭವನೇ ಆಗಿರ್ಲಿ, ಬೋಲ್ಡ್ನೆಸ್ ಬಂದುಬಿಡ್ತದೆ ದೇವರ ಆತ್ಮನಲ್ಲಿ. ಹಲ್ಲೆಲೂಯಾ. ಹಾಗಾದ್ರೆ ಈ ಪ್ರಾಕೃತ ಮನುಷ್ಯನ ಏನ್ ಬಯಸ್ತಾನಂತೆ? ದೇವರ ವಿಷಯಗಳನ್ನು, ದೇವರ ಆತ್ಮ. ಈಗ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋಣ. ಈಗ ಪ್ರಾರ್ಥನೆ ವಿಷಯಕ್ಕೆ ನೀವು ನೋವು ಹೇಳುವಾಗ ನೀವು ಎಲ್ಲಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಿಯಲ್ಲಿ. ಈಗ ನಮ್ಮದು ಏನು ಪ್ರಾಕೃತ ಮನುಷ್ಯ, ಪ್ರಕೃತಿಯಲ್ಲಿ. ಲೋಕ ಮನುಷ್ಯನಂದ್ರೆ ಈಗ ಕೆಲವು ಟೈಮಲ್ಲಿ ಅರ್ಥ ಆಗಲ್ಲ. ಯಾವುದ್ರಲ್ಲಿ ಇದ್ದೇವೆ ನಾವು? ಪ್ರಕೃತಿಯಲ್ಲಿ. ಸೊ ಅದಕ್ಕೆ ಅಟ್ಯಾಚ್ ಆಗಿದ್ದೇವೆ. ಸೊ ಅದಕ್ಕೆ ನೋವು ಹೇಳ್ಬೇಕಂದ್ರೆ ಏನಕ್ಕೆ, ಹೇಗೆ ಹೋಗ್ಬೇಕು ಮುಂದೆ ನಾವು? ಈಗ ನಾನು ಪ್ರಾರ್ಥನೆಗೆ ಬನ್ನಿ, ದೇವರ ಸಮ್ಮುಖಕ್ಕೆ ಬನ್ನಿ, ಆರಾಧನೆಗಳಿಗೆ ಬನ್ನಿ ಅಂತ ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ಎಂಬುದಾಗಿ ಹೇಳುವಾಗ ಏನಾಗ್ತದೆ, ಅನೇಕ ಸಂದರ್ಭಗಳಲ್ಲಿ ಇದೊಂಥರ ಹುಚ್ಚುತನವಾಗೇನೆ ಇರ್ತದೆ. ಏನಿದೆ ಇದರಲ್ಲಿ ಅಂತ. ಆದ್ರೆ ಒಂದು ಸಲ ದೇವರ ಆತ್ಮನ ಒಳಗೆ ನೀವು ಹೋಗಿಬಿಟ್ರೆ ಅದರ ಬಿಡುಗಡೆಗಳನ್ನು ನೀವು ಅನುಭವಿಸುವಾಗ ನೀವು ಹೇಳ್ತೀರಾ, ಇದು ಎಲ್ಲದಕ್ಕಿಂತಲೂ ಯಾವುದು ಶ್ರೇಷ್ಠವಾಗಿದೆ? ದೇವರ ವಿಷಯಗಳು ಶ್ರೇಷ್ಠವಾಗಿದೆ. ಅದಕ್ಕೆ ಬೆಳಗಿನ ಜಾವದಲ್ಲಿ ನಾನು ಹೇಳ್ತಿದ್ದೆ. ಆಮೇಲೆ ನಮ್ಮ ಸೃಷ್ಟಿಯ ಮದುವೆಯಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ಏನಾಯ್ತಂದ್ರೆ, ಶ್ರೇಷ್ಠ ಬಂದ್ರು. ಫಸ್ಟ್ ಆಯ್ತು, ನೀವಿನ್ ಹೊರಡಿ ರೂಮಿಗಂತ. ನಾನು ಶ್ರೇಷ್ಠ ಯಾಕೆ ಹೇಳ್ತಿದ್ದಾನೆ ರೂಮಿಗೆ ಹೊರಡ್ಲಿಕ್ಕಂತ. ಆಮೇಲೆ ನಾನು ಸ್ಟೇಟಸ್ ನೋಡಿದೆ, ಎಲ್ಲರದು ಆಕ್ಷನ್ ಚಾಲು ಆಗಿಬಿಟ್ಟಿದೆ. ಪಾಸ್ಟ್ ಇದ್ರೆ ಇಲ್ಲಿ ನಡೆಯಲಕ್ಕ, ಪಾಸ್ಟ್ ಇದ್ರೆ ಕಷ್ಟ, ಇನ್ನು ಅವ್ರ ಎದುರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಮನ್ನು ಕಳಿಸು. ಅದಕ್ಕೆ ನಾನು ಹೇಳ್ತಿದ್ದೆ, ನಾ ಪಾಸ್ಟ್ ಇದ್ರೂ ಇಲ್ಲದಿದ್ರು ನಿನ್ನ ಆತ್ಮಿಕ ವಾತಾವರಣದಲ್ಲಿ ನಾವೆಲ್ಲ ಇರ್ಬೇಕಂದ್ರೆ, ಆಮೇಲೆ ಸೇವಕರು ಇರ್ಲಿ ಇಲ್ಲದಿರ್ಲಿ, ಆತ್ಮಿಕ ವಾತಾವರಣ ಪ್ರಕಟವಾಗಬೇಕಾದ್ರೆ ಏನ್ ನಡಿಬೇಕು? ದೇವರ ಆತ್ಮನಲ್ಲಿ ನಾವು ಯಾವಾಗಲೂ ಅಡಬೇಕು. ಇದು ಪ್ರಾರ್ಥನೆಗೆ ಬಂದಾಗ ಮಾತ್ರ ದೇವರ ಆತ್ಮನ, ಮತ್ತೆ ಅದನ್ನು ಬದಿಗಿಟ್ಟು ತೆಗೆದಿಟ್ಟು ಈ ಸ್ಕೂಲಿಗೆ ಹೋದಂಗೆ. ನಿಜ, ದೇವರ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ಆತ್ಮಿಕ ಡ್ರೆಸ್ ಅನ್ನು ಆರಾಧನೆಗೆ ಬರುವಾಗ, ಪ್ರಾರ್ಥನೆಗೆ ಬರುವಾಗ ಧರಿಸ್ಕೊಂಡ್ ಬರೋದು, ಮತ್ತೆ ಹೋಗುವಾಗ ಅದನ್ನು ಬಿಚ್ಚಿಟ್ಟು ಮತ್ತೆ ಯಾವ್ದು ಬಟ್ಟೆ ಹಾಕೊಳ್ಳೋದು, ಲೋಕತ್ತು. ಆಗ ನಾನು ಹೇಳಿದೆ, ಆಮೇಲೆ ನಾವು ಏನು ಇರ್ಲಿ ಇಲ್ಲದಿರ್ಲಿ, ಆತ್ಮೀಕ ವಾತಾವರಣ ನಮ್ಮ ಮನೆಗಳಲ್ಲಿಯೂ, ನಾವು ಆಗಿರುವಂಥ ಸ್ಥಳಗಳಲ್ಲಿ, ನಾವು ಹೋಗುವಂಥ ಸ್ಥಳಗಳಲ್ಲಿ ಪ್ರಕಟವಾಗಿರ್ಬೇಕು. ಅದು ಲೈವ್ ಆಗಿ ಇರಬೇಕು. ಅಲ್ಲಿ ಹೋದಂಥ ಸ್ಥಳಗಳಲ್ಲಿ ನಾವು ಅದನ್ನು ಬಿಚ್ಚಿ ಇಡೋದಲ್ಲ, ಹೋದಂಥ ಸ್ಥಳಗಳಲ್ಲಿ ಅದನ್ನು ತೆಗೆದಿಡೋದಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಲ್ಲೆಲೂಯ. ಆಗ ಈ ಈ ಈ ವಿಷಯಗಳನ್ನು ಯಾರು ಬೇಡ ಅಂತಾರೆ? ದೇವರ ಆತ್ಮನ ವಿಷಯಗಳನ್ನು ಪ್ರಕೃತ ಮನುಷ್ಯನು ಬೇಡ ಅಂತಾನೆ. ಯಾಕೆ ಬೇಡ ಅಂತಾನಂದ್ರೆ ಅವನಿಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ. ಹಾಗಾದ್ರೆ ಈ ಅಟ್ಯಾಚ್ಮೆಂಟ್ ಬಿಡಿಸ್ಲಿಕ್ಕೇನೆ ದೇವ ಸೇವಕರುಗಳು ದೇವರ ವಾಕ್ಯವನ್ನು ಉಪದೇಶಿಸುವಂತ ಸಭೆಯಲ್ಲಿ. ಆಗ ಇದು ಒಂದು ದಿನದಲ್ಲಿ ಬಿಡುಗಡೆ ನಡೀತದ? ಇವತ್ತು ರಿಂಚನ ವಚನ ಕೇಳಿದ್ಲಿ, ಇವತ್ತು ಬಿಡುಗಡೆ ನಡೀತಲ್ಲ? ಅಥವಾ ಈ ವಾರದಲ್ಲಿ ಮತ್ತೆ ತಿರುಗಿ ಅವಳು ಉಪವಾಸ ನಾನು 3 ಸಲ ಕರೆದು ಬಂದಿಲ್ಲ, ಈ ವಾರದಲ್ಲಿ ಬರ್ತಾಳೆ? ಇಲ್ಲ. ಈ ವಚನದ ಸತ್ಯತನ ಅವಳು ಯಾವಾಗ ಅದನ್ನು ಸ್ವೀಕರಿಸಿ ನಾನು ಕರ್ತನೊಬ್ಬನನ್ನೇ ಸೇವಿಸ್ತೇನೆ ಎಂಬುದಾಗಿರುವಂತ ತೀರ್ಮಾನ ಬರುವಾಗ ಅವಳು ಆ ದಿನದ ಎಲ್ಲ ಅನುಭವಗಳನ್ನು ತಳ್ಳಿ ಬಿಡ್ತಾಳೆ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಈ ಎಕ್ಸಾಂಪಲ್ಗಳು ನಾನು ಬೆಳಗಿನ ಜಾವದಲ್ಲಿ ಹೇಳಿದೆ. ಆಮೇಲೆ ನನ್ನ ಇಲ್ಲಿ ಅಂತಲ್ಲ, ನನ್ನ ಪ್ರಾರಂಭದ ಪ್ರಸಂಗದಲ್ಲಿಯೂ ಹೀಗೇನೆ ನಾನು ಉದಾಹರಣೆಗಳನ್ನೇ ಕೊಟ್ಟು ಮಾತಾಡೋದು. ಆಮೇಲೆ ಕೆಲವರೆಲ್ಲ ನನ್ನ ಪ್ರಸಂಗ ಚಾಲು ಮಾಡಿದಾಗ ಇಳಿದ ಮೇಲೆ ಹೇಳ್ತಾರೆ, ನನ್ನ ಮರ್ಯಾದೆ ಕಳೆದು ಬಿಟ್ಟೆ ನನ್ನ ಅಂತ ಹೇಳಿದವರು ಇದ್ದಾರೆ. ಯಾಕೆ ನಾನು ಉದಾಹರಣೆಗಳನ್ನು ಕೊಡೋದಂದ್ರೆ, ಆ ಕ್ಷಣಿಕ ಅದು ನೋವಾಗ್ತದೆ, ಕ್ಷಣಿಕ ಕಷ್ಟ ಅನಿಸ್ತದೆ, ಆದರೆ ಅದರ ನಿಮಿತ್ತವಾಗಿ ದೊಡ್ಡ ಬಿಡುಗಡೆಗಳಿದೆ. ಆಮೇಲೆ ಹಲ್ಲೆಲೂಯ. ಕೆಲವು ಟೈಮ್ ನಾವು ಮನುಷ್ಯರು ಹೇಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತೇವೆ ನಾವು, ಹೇಗೆ ಅವ್ರಿಗೆ ಬೇಜಾರಾಗ್ತದೇನೋ, ಅವ್ರಿಗೆ ಕಷ್ಟ ಆಗ್ತದೇನೋ, ಅಯ್ಯೋ ಇದನ್ನು ಹೇಳಿದ್ರೆ ತೊಂದರೆ ಆಗ್ತದೇನೋ ಅಂತ ಹೀಗೆ ಹೇಳ್ಕೊಂಡು ಕೂತು 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 ದೊಡ್ಡ ತಪ್ಪು ಮಾಡುವಂಗೆ ಏನು ಮಾಡಿಬಿಡ್ತಾರೆ, ದೊಡ್ಡ ಅನಾಹುತಗಳನ್ನು ಮಾಡಿಬಿಡ್ತಾರೆ. ಲಾಸ್ಟಿಗೆ ನಾನು ಆ ದಿನನೇ ಹೇಳಿಬಿಟ್ಟಿದ್ರೆ ಒಳ್ಳೇದಿತ್ತಲ್ಲ. ಕೆಲವರು ಹೇಳ್ತಾರಲ್ಲ, ನೀವು ಆ ದಿನ ನನಗೊಂದು 2 ಬಾರಿಸಿ ಹೇಳಿದ್ರೆ ಒಳ್ಳೇದಿತ್ತಲ್ಲ ಅಂತ ಎಷ್ಟೋ ಜನ ಹೇಳಿದ್ದುಂಟು. ಯಾವಾಗ? ಎಲ್ಲ ತಪ್ಪು ಮಾಡಿದ ನಂತರ, ಎಲ್ಲ ಮಿಸ್ಟೇಕ್ ಮಾಡಿದ ನಂತರ ಆ ದಿನನೇ ಒಂದಿನ ಕೆಲವು ಟೈಮ್ ರಿಂಚನ ಹೇಳ್ಬೋದು, ಒಂದು ಸೀಸನ್ ಮುಗ್ದ ನಂತರ, ಅಮ್ಮ ಆ ದಿನ ನಿಮ್ಗೆ 2 ಬಾರಿಸಿ ಪ್ರಾರ್ಥನೆ ಕರ್ಕೊಂಡು ಹೋಗಿದ್ರೆ ಒಳ್ಳೇದಿತ್ತಲ್ಲ, ಯಾಕೆ ನೀನು ಮಾಡಲಿಲ್ಲ ಅಂತ ಕೆಲವು ಟೈಮ್ ರಿಂಚನ ಕೇಳ್ಬೋದು. ಆಗ ಆ ವಿಷಯ ಈಗಲೇ ನಡೆದ್ರೆ ಆ ಪ್ರಶ್ನೆಗೆ ಅದು ಹೋಗಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಮಗೆ ಬೇಕಾದಂಥದ್ದು, ಒಬ್ಬ ದೇವರ ಮಗನಿಗೆ ಬೇಕಾದಂಥದ್ದು ಲೋಕದ ಅನುಭವವಲ್ಲ. ಹಲ್ಲೆಲೂಯ. ಲೋಕದ್ದು ನಮ್ಮನ್ನು ಹಿಂಬಾಲಿಸ್ಬೇಕಷ್ಟೇ. ಹಲ್ಲೆಲೂಯ. ಲೋಕದ್ದು ನಮ್ಮನ್ನು ಆಳ್ಬಾರ್ದು, ನಮ್ಮನ್ನು ರೂಲ್ ಮಾಡಬಾರ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಆಳುವವರು ಯಾರು? ದೇವರ ಆತ್ಮನೇ. ಹಲ್ಲೆಲೂಯ. ದೇವರ ಆತ್ಮನ ಒಂದು ವಿಷಯವನ್ನು ಬೇಡ ಅಂದ್ರೆ, ಈಗ ದೇವರ ಆತ್ಮ ನನಗೆ ಹೇಳ್ತಾರೆ, ನೀನ್ ಚಿಕನ್ ತಿನ್ಬೇಡ ಅಂತ ಹೇಳಿದ್ರೆ ನಾನು ಅದಕ್ಕೆ ವಿಧೇಯನ ಆಗ್ಬೇಕು. ಏನಾದ್ರೂ ದೇವರೇ ನನಗೆ ಆಗೋದೇ ಇಲ್ಲ ದೇವರೇ ಅಂತ, ಇಲ್ಲ, ನೀನು ವಿಧೇಯನ ಆಗ್ಬೇಕು ಅದಕ್ಕೆ. ದೇವರ ಆತ್ಮನ ಮಾತಾಡ್ತಾರೆ, ಹಾಗೆಲ್ಲ ಮಾತಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ನೀನೇನೋ ಆ ಚಿಕನನ್ನೇ ಸೇವಿಸ್ತಾ ಇದ್ರೆ ಖಂಡಿತವಾಗ್ಲೂ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಶರೀರಕ್ಕೆ ಕೆಲವು ವಿಷಯಗಳು ಹಾನಿ ಆಗ್ತದೆ, ಒಳ್ಳೇದಾಗಲ್ಲ ಎಂಬುದಾಗಿ ಇದ್ರೆ, ನೀನು ದೇವರ ಆತ್ಮನ ಸಾನ್ನಿಧ್ಯದಲ್ಲಿ ನೀನು ಇರುವುದಾದ್ರೆ ಖಂಡಿತವಾಗಲು ದೇವರ ಶಬ್ದವನ್ನು ನೀನು ಕೇಳಿ ದೇವರ ಆತ್ಮನ ಆ ವಿಷಯವಾಗಿ ನಿನ್ನೊಂದಿಗೆ ಮಾತನಾಡ್ತಾರೆ. ಇದನ್ನು ಬಿಡು ನೀನಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಈ ವಿಷಯಗಳನ್ನೆಲ್ಲ ಆಮೇನ್ ಬರೆದಿರುವುದು ಅಂತ ಹೇಳಿದ್ರೆ, ನೋಡಿ, ಆಮೇನ್ 3ನೇ ಅಧ್ಯಾಯದ 1 ಕೊರಿಂಥ 3ನೇ ಅಧ್ಯಾಯದ 16ನೇ ವಚನ ಹೇಳ್ತದೆ. ನೋಡಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತೆ. ನಿಮಗೆ ಈ ಶರೀರ ಯಾರದು? ದೇವರದು. ಹಲ್ಲೆಲೂಯ. ಈ ಶರೀರ ಪ್ರಕೃತಿಯ ಅನುಭವದಲ್ಲಿ ನಿಯಂತ್ರಿಸಲ್ಪಡುವುದಲ್ಲ, ಈ ಲೋಕದ ಅನುಭವದಲ್ಲಿ ನಿಯಂತ್ರಿಸಲ್ಪಡೋದಲ್ಲ. ಮೊದಲು, ಅದಕ್ಕೆ ದೇವರ ವಚನ ಹೇಳ್ತದೆ ಸುವಾರ್ತೆ ಪುಸ್ತಕದಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ ಅಂತೆ. ಆಮೇಲೆ ಏನು? ಈಗ ರೂಬೇನ್ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಊಟನೇ ಕೊಡಬಾರ್ದು ಅವನಿಗೆ. ಯಾಕಂದ್ರೆ ಮೊದಲು ಯಾವುದು? ಪ್ರಾರ್ಥನೆ. ಮೊದಲು ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲು ದೇವರ ವಿಷಯ, ಅದರ ನಂತರನೇ ಎಲ್ಲ. ಅದಕ್ಕೆ ಹಳೆ ದಿನಗಳಲ್ಲೆಲ್ಲ ಮಕ್ಕಳಿಗೆ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ, ವಾಕ್ಯ ಹೇಳಿಲ್ಲ, ಊಟನೇ ಕೊಡ್ತಿರ್ಲಿಲ್ಲ. ಈಗ ನಾವು ಕರುಣೆ ತೋರಿ ತಿನ್ನಿಸೋದೇ ಜಾಸ್ತಿ ಆಗಿದೆ. ಅಯ್ಯೋ ಪಾಪ, ನಾವು ಕಷ್ಟಪಟ್ಟು ಬಂದ್ವಿ, ನಮ್ಮ ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತ ಹೇಳಿ ಅವರನ್ನು ಹಾಳು ಮಾಡ್ತಿದ್ದೇವೆ. ನಿಜವಾಗ್ಲೂ ಹೇಳ್ಬೇಕು, ಎಲ್ಲೇ ಒಂದ್ ಕಡೆ ಏನ್ ಮಾಡ್ತಿದ್ದೇವೆ, ಇದನ್ನು ಕೊಟ್ಟು ಇದನ್ನು ಮಾಡಿ
ಅವರಾದ್ರೂ ಚೆನ್ನಾಗಿರ್ಲಿ ಅಂತ ಹೇಳಿ 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 ಎಲ್ಲೇ ಒಂದು ಕಡೆ ಏನು ಮಾಡ್ತಿದ್ದೇವೆ, ಕಂಟ್ರೋಲ್ ತರದೆ ಹಾಳು ಮಾಡ್ತಿದ್ದೇವೆ. ಕೊನೆಯಲ್ಲಿ ಒಂದು ದಿನದಲ್ಲಿ ಅದರದ್ದೆಲ್ಲ ಪ್ರತಿಫಲಗಳನ್ನು ಏನು ಮಾಡಬೇಕು, ಒಳ್ಳೆ ಸೂಪರ್ ಆಗಿ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ದೇವರ ವಚನ ಹೇಳ್ತಿದೆ, ನಾವೇನಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ. ಸೊ ಮೊದಲು ನಮ್ಮ ಪ್ರಯಾಸ ಈ ಆಲಯ ದೇವರಿಗೆ ಮೆಚ್ಚುಗೆಯಾಗಿ ಇಡಬೇಕೆಂಬುದಾಗಿರುವಂಥದ್ದೇ. ಹಲ್ಲೆಲೂಯಾ. ಅದಕ್ಕೆ ರೋಮಾಪುರ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳ್ತದೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹಾಗಾದ್ರೆ ಈ ಶರೀರ ದೇವರಿಗಾಗಿನೇ ಇರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಬೆಳಿಗ್ಗೆ ಹೇಳಿದೆ, ನೀವು ಲೋಕದಲ್ಲಿ ಏನೇ ಮಾಡಿದ್ರು ದೇವರು ಅದಕ್ಕೆ ತಡೆಯಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನೀವು ಲೋಕದಲ್ಲಿ ತಿಂದ್ರು ಕುಡಿದ್ರು, ಆಮೇನ್ ಕುಡಿದ್ರು ಅಂತ ಹೇಳುವಾಗ ಬೇರೆ ನೆನೆಸ್ಬೇಡಿ, ಏನೇ ನೀವು ಮಾಡಿದ್ರು ದೇವರ ಮಹಿಮೆಗಾಗಿ ನೀವು ಏನೇ ಮಾಡಿದ್ರು ಅದು ಏನು ತಪ್ಪಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಿರುವಂಥದ್ದು, ಈಗ ನೀವು ಕ್ರಿಕೆಟ್ ನೋಡ್ಲಿಕ್ಕೆ ಹೋದ್ರು, ಕ್ರಿಕೆಟ್ ಆಡುವಂಥದ್ದು, ಸ್ಪೋರ್ಟ್ಸ್ಗಳನ್ನು ಆಡುವಂಥದ್ದು ನಾನು ತಪ್ಪಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ನಾವು ಮಾಡಬೇಕು, ಒಳ್ಳೆ ವಿಷಯನೇ. ಆಮೇಲೆ ಲೋಕದಲ್ಲಿ ನಾವು ತಿರುಗುವ ಎಲ್ಲ ಸ್ಥಳಗಳಿಗೆ ತಿರುಗಬೇಕು, ಪ್ರಪಂಚವನ್ನು ನೋಡಬೇಕು, ಸ್ಥಳಗಳನ್ನು ನೋಡಬೇಕು, ಎಲ್ಲ ಮಾಡಬೇಕು. ಆದರೆ ದೇವರ ಸಮ್ಮುಖವನ್ನು ಬಿಟ್ಟು ಹೋಗ್ಬಾರ್ದು ಅದಕ್ಕೆ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯವನ್ನು ಬಿಟ್ಟು ನಾವು ಹೋಗ್ಬಾರ್ದು. ಹಲ್ಲೆಲೂಯಾ. ಒಂದು ಸ್ಥಳಕ್ಕೆ ಹೋಗಿ ನಾವು ಕೂತಾಗ ಅಲ್ಲಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸ್ಲಿಕ್ಕೆ ಆಗದೆ ಅಲ್ಲಿ ತಡೆಗಳಿತ್ತಂದ್ರೆ, ಡಿಸ್ಟರ್ಬೆನ್ಸ್ ಇತ್ತಂದ್ರೆ ಅದು ನಮಗೆ ಯೋಗ್ಯ ಅಲ್ಲ. ಹಲ್ಲೆಲೂಯಾ. ಲೋಕದ ಎಲ್ಲಾ ಹಾಡುಗಳು ದೇವರ ಮಕ್ಕಳಿಗೆ ಯೋಗ್ಯ ಅಲ್ಲ. ಹಲ್ಲೆಲೂಯಾ. ಎಲ್ಲಾ ಹಾಡುಗಳು, ಅದರ ಪದಗಳು ದೇವರ ಮಕ್ಕಳಿಗೆ ಯೋಗ್ಯ ಅಲ್ಲ. ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ಅರಿಕೆ ಮಾಡೋದ್ರಿಂದ ಅದು ನಮ್ಮ ಜೀವಿತದಲ್ಲಿ ನಡೀತದೆ, ಸಂಭವಿಸ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಿದ್ರೆ ನಾವು ಹೇಗೆ ನಡೀಬೇಕಂತೆ, ದೇವರ ಆತ್ಮನಿಂದ ನಡೆಸಿಕೊಳ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ಅದರ ಪ್ಲಾನ್ ಐಡಿಯಾಗಳು ನಮ್ಗೆ ಗೊತ್ತಿಲ್ಲ ಅಂದ್ರೆ, ನಿಮ್ಮನ್ನು ಪರಿಪಾಲಿಸಿ ನಿಮಗೆ ಉಪದೇಶಿಸುವಂತ ಸೇವಕರನ್ನು ಗಮನಿಸಿ ಅವರು ಹೇಗೆ ನಡೀತಾರೆ ಅದನ್ನು ಹಿಂಬಾಲಿಸಿ ಆದರೂ ನಾವು ಏನ್ ಮಾಡಬೇಕು, ನಡಿಬೇಕು. ಈಗ ನಾವು ದೇವರನ್ನು ನೋಡ್ಲಿಕ್ಕೆ ಹೇಗೆ ನೋಡು, ದೇವರ ವಚನದಿಂದ ನೋಡು, ದೇವರ ಸತ್ಯತೆಯಿಂದ ನಾವು ನೋಡ್ತಿದ್ದೆ ದೇವರನ್ನು. ಆಗ ಆ ವಚನ ಸತ್ಯತೆಯನ್ನು ಉಪದೇಶಿಸುವಂತ ಸೇವಕರನ್ನು ನೀವು ಹಿಂಬಾಲಿಸುವಾಗ ಆ ಮಾರ್ಗದರ್ಶನದಲ್ಲಿ ನೀವು ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಕೆಲವು ಸಂದರ್ಭಗಳು ಅನೇಕರು ನಮ್ಮ ಸಭೆಯಲ್ಲಿ ಅನೇಕರು ಫೋನ್ ಮಾಡಿ ಕೆಲವು ವಿಷಯಗಳನ್ನು ಕೇಳ್ತಾರೆ, ಇದು ಹೇಗೆ ಮಾಡಲಿ. ಕೆಲವು ಟೈಮಲ್ಲಿ ಆ ಟೈಮಲ್ಲಿ ನಾವು ಹೇಳಲಿಕ್ಕಾಗಲಿಲ್ಲ, ನಾವು ಪ್ರಾರ್ಥನೆ ಮಾಡಿ ದೇವರ ಆಲೋಚನೆಗಳನ್ನು ಅಲ್ಲಿ ಕೊಡ್ತೇವೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಿನ್ನೆ ದಿನ ನನಗನ್ಸೋ ಮಟ್ಟಿಗೆ ಶನಿವಾರ ದಿನ ನಿನ್ನೆನೆ ಕರ್ತನ ದಾಸಿ ನನಗೆ ಪ್ರಾರ್ಥನೆ ಮಾಡಿ ನನಗೋಸ್ಕರ ಅಂದ್ರು. ಸೊ ನಾವು ಮೊಣಕಲಾಕಿ ನಾನು ಕರ್ತನ ದಾಸಿಗಾಗಿ ಪ್ರಾರ್ಥನೆ, ಎಷ್ಟೋ ಆಲೋಚನೆಗಳ ದೇವರು ಪ್ರಕಟ ಮಾಡಿದ್ರು. ಏನ್ ಪಾಶ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೊತೆನೇ ಇರ್ತಾಳೆ, ಒಟ್ಟಿಗೆ ಇರ್ತಾಳೆ, ನೀವು ಒಂದೇ ಮನೇಲಿ ಇರ್ತೀರಲ್ಲ. ಏನೇ ಇದ್ರೂ ಕೆಲವು ವಿಷಯಗಳು ದೇವರಿಗೆ ಗೊತ್ತಿರುವಂಥದ್ದು. ನನ್ನ ಪ್ರಬಂಧನಾತ್ಮಕವಾಗಿ ಅನೇಕ ಆಲೋಚನೆಗಳು ಆ ಸಂದರ್ಭದಲ್ಲಿ ಪ್ರಕಟವಾಯಿತು. ಏನು ಹೇಳ್ತಿದ್ದೇನೆಂದ್ರೆ, ದೇವರು ಒಂದು ವೇಳೆ ನಿಮಗೆ ಅದು ಕಷ್ಟವಾದರೆ, ನಿಮಗೆ ಅದು ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂದ್ರೆ, ನೀವು ದೇವ ಸೇವಕರಿಂದ ಹೊರಡುವ ಆಲೋಚನೆಗಳನ್ನು, ಗೈಡೆನ್ಸ್ಗಳನ್ನು ತೆಗೆದುಕೊಳ್ಳಿ. ಇದು ಯೋಗ್ಯವಾ, ಸರಿಯಾ, ಇದು ಒಳ್ಳೆಯದಾ, ಇದು ಕೆಟ್ಟದ್ದಾ, ಇದನ್ನು ಹೇಗೆ ಮಾಡಲಿ ಎಂಬುದಕ್ಕೆ ಕೇಳುವಾಗ ಎಲ್ಲಿಯೋ ಒಂದು ಸ್ಥಳದಲ್ಲಿ ನೀವು ಕೆಲವು ವಿಷಯಗಳಿಗೆ ಒಳಗಾಗೋದ್ರಿಂದ ನೀವು ತಪ್ಪಿಸಿಕೊಳ್ತೀರಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ನೆನೆಸಬೇಡಿ, ಸೇವಕರುಗಳ ಅನುಭವ ಇಲ್ಲದ ಹೇಳಲ್ಲ, ಅನುಭವದಿಂದಲೇ ಹೇಳುವಂಥದ್ದು. ಕೆಲವು ವಿಷಯಗಳು, ಘಟನೆಗಳು ಅವರ ಜೀವಿತದಲ್ಲಿ ಕಂಡು ನೋಡಿರುವಂಥ ಕೆಲವು ಅನುಭವಗಳು. ಈ 19 ವರ್ಷ ಸೇವೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಎದುರಿಸಿರ್ತೇವೆ, ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿ ಬಂದಿರ್ತದೆ. ಇದೆಲ್ಲ ಅನುಭವದಿಂದ ಕೆಲವು ವಿಷಯಗಳನ್ನು ಗೈಡ್ ಮಾಡುವಾಗ ಅದು ದೇವರ ಉದ್ದೇಶಕ್ಕೆ ನಿಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತು ನಾನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಒಂದು ಸತ್ಯತೆಗೆ ನೀವು ಒಳಗಾಗಿ ಇವತ್ತು ಈ ದೇವರ ವಚನದ ಸತ್ಯತೆಯಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಪಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಒಂದು ವಿಷಯ ಸತ್ಯ ಇಷ್ಟೇ,
ದೇವರ ಪ್ರಸನ್ನತೆಯಿಂದ ನಿಮ್ಮನ್ನು ದೂರ ಮಾಡುವ ಸಂಗತಿಗಳಿಂದ ನೀವು ದೂರ ಇರಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರ ಸಾನ್ನಿಧ್ಯ ಇದರಿಂದ ತಡೆ ಆಗ್ತಿದೆ. ಈ ವಿಷಯದಿಂದ ದೇವರ ಸಾನ್ನಿಧ್ಯವನ್ನು ನಾನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ಬಟ್ಟೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದು ಯಾವುದೇ ವಿಷಯಗಳಾಗಿರ್ಬೋದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾನು ಅದಕ್ಕೆ ಬೆಳಗಿನ ಜಾವದಲ್ಲಿ ಹೇಳ್ತಿದ್ದೆ, ಕೆಲವರು ಬಟ್ಟೆ ಹಾಕಿದ್ರೆ ಏನು ಅನ್ಸಲ್ಲ. ಕೆಲವರು ಹಾಕಿಕೊಳ್ಳುವಂತ ಬಟ್ಟೆ ನೋಡಿದ ತಕ್ಷಣ ಅದು ಡಿಸ್ಟರ್ಬೆನ್ಸ್ಗೆ ಕಾರಣವಾಗ್ತದೆ, ಅದು ಡಿಸ್ಟರ್ಬ್ ಮಾಡ್ತದೆ, ವ್ಯಕ್ತಿಗಳನ್ನು ಡಿಸ್ಟರ್ಬ್ ಮಾಡ್ತಾರೆ. ಆದರೆ ಕೆಲವರು ಅವ್ರು ಎಷ್ಟೇ ದಪ್ಪ ಇರಲಿ, ಹೇಗೆ ಇರಲಿ, ಅವ್ರು ಹಾಕೊಳ್ಳುವಂಥ ವಸ್ತ್ರಗಳು ಏನು ಮಾಡಲ್ಲ, ಡಿಸ್ಟರ್ಬೆನ್ಸ್ ಮಾಡಲ್ಲ. ಆದರೆ ಕೆಲವರು ಹಾಕಿಕೊಳ್ಳುವ ಅವ್ರು ಏನು ಮಾಡಬೇಕು, ಜಾಗ್ರತೆ ವಹಿಸ್ಬೇಕು ಅದರಲ್ಲಿ. ಹಲ್ಲೆಲೂಯಾ. ನಾನು ಇದೊಂದು ಉದಾಹರಣೆ ಹೇಳಿದೆ. ಹಾಗೆ ನಮ್ಮ ಜೀವಿತದ ನಾನಾ ವಿಷಯಗಳು ದೇವರ ಆತ್ಮನಿಂದ ಹೊರಗೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಏದೇನ್ ತೋಟದಲ್ಲಿ ಆ ಹಣ್ಣನ್ನು ತಿಂದ ತಕ್ಷಣ ಅವರು ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ಅವರಿಗೆ ಪ್ರಕಟವಾಯಿತು. ಯಾವಾಗ? ಹಣ್ಣು ತಿಂದಾಗ. ದೇವರ ಆತ್ಮನಿಂದ ನೀವು ಹೋಗುವಾಗ ಎಷ್ಟೋ ವಿಷಯಗಳಲ್ಲಿ ನೀವೇನಾಗಿರ್ತೀರ, ಪ್ರೊಟೆಕ್ಟ್ ಆಗಿರ್ತೀರ, ಮರೆಯಾಗಿರ್ತೀರ. ಯಾವ ಬೇಡವಾದ ಕಣ್ಣುಗಳು, ಬೇಡವಾದ ಅನುಭವಗಳು ನಿಮ್ಮನ್ನು ಮುಟ್ಲಿಕ್ಕೆ ಬರದಂತೆ ಈ ವಚನದ ಸತ್ಯತೆ ನಿಮ್ಮನ್ನು ಏನ್ ಮಾಡ್ತದಂತೆ, ಕಾಪಾಡಿಕೊಳ್ತದೆ. ಹಲ್ಲೆಲೂಯಾ. ಒಂದಿನ ಯೇಸು ಸ್ವಾಮಿ ನಂಬಿದ ಒಂದು ಸ್ತ್ರೀ ಅವರ ಕುಟುಂಬದಿಂದ ವಿರೋಧಿಸಲ್ಪಟ್ಟು ಮನೆಯಿಂದ ಹೊರಗಾಗ್ತಾರಂತೆ. ಆ ಸ್ತ್ರೀ ಬಟ್ಟೆ ಇಲ್ಲದೆ ಹೊರಗೆ ಬರ್ತಾರಂತೆ ಮನೆಯಿಂದ. ದಾರಿಯಲ್ಲಿ ನಡೆದುಕೊಂಡು ಹೋಗಿ ಆಮೇಲೆ ಸೇವಕರ ಮನೆ ಸೇರ್ತಾರಂತೆ. ಸೇವಕರ ಮನೆಗೆ ಸೇರಿದಾಗ ಬೆಳಗಿನ ಜಾವ ಸೇವಕರು ಬಂದು ದಾರಿಯಲ್ಲಿ ಅಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಕೇಳ್ತಾರಂತೆ, ರಾತ್ರಿ ಒಂದು ಸ್ತ್ರೀ ಇಲ್ಲಿಂದ ಹೋದ್ರು, ನೀವು ನೋಡಿದಿರ? ಯಾಕಂದ್ರೆ ಆ ಸೇವಕರ ಹತ್ರ ಸ್ತ್ರೀ ಹೇಳಿರ್ತಾರಂತೆ, ಈ ತರ ಇದ್ರು, ನಾನು ಅವರ ಮಧ್ಯದಲ್ಲಿ ಬಂದೆ. ಸೊ ಕೇಳಿದಾಗ ಅವ್ರು ಹೇಳ್ತಾರಂತೆ, ಇಲ್ಲಿ ಯಾರು ಹೋಗ್ಲೇ ಇಲ್ಲ, ನಾವು ನೋಡ್ಲೇ ಇಲ್ಲ ಯಾರನ್ನು. ಸೊ ದೇವರು ಏನ್ ಮಾಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಮರೆ ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ? ದೇವರ ವಚನ ಸತ್ಯತೆಯಲ್ಲಿ ನಾವು ನಿಲ್ಲುವಾಗ. ಆಮೇಲೆ ಅದ ಕಾರಣ ನಾವು ಎಷ್ಟು ಕೆಲವು ವಿಷಯಗಳನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೋಡಿದ್ರು ಕೆಲವು ಸಂದರ್ಭದಲ್ಲಿ ಪ್ರೊಟೆಕ್ಟ್ ಆಗಲ್ಲ. ಯಾಕೆ ಪ್ರೊಟೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ಪ್ರಯತ್ನದಿಂದ ಅದನ್ನು ಮರೆ ಮಾಡ್ಲಿಕ್ಕೆ ನೋಡ್ತೇವೆ, ನಮ್ಮ ಪ್ರಯತ್ನದಿಂದ ಸಂರಕ್ಷಿಸಿ ನೋಡ್ತೇವೆ, ಅದು ಆಗಲ್ಲ. ಆದ್ರೆ ದೇವರ ವಚನದ ಸತ್ಯತೆಯಲ್ಲಿ ದೇವರ ಆತ್ಮನ ಗೈಡೆನ್ಸ್ ಇಂದ ಕೆಲವು ವಿಷಯಗಳನ್ನು ನಾವು ಮಾಡುವಾಗ ಅದು ಸಂರಕ್ಷಿಸಲ್ಪಡ್ತದೆ. ಹಲ್ಲೆಲೂಯಾ. ಆದ ಕಾರಣ ಒಂದು ಸತ್ಯತೆಯಲ್ಲಿ ನಾವು ಇರಬೇಕೇನಂತ ಹೇಳಿದ್ರೆ, ದೇವರೇ ನಿನ್ನ ಆತ್ಮನಿಂದ ನಾನು ನಡೆಸಲ್ಪಡ್ಲಿಕ್ಕೆ ಕೃಪೆ ನೀಡು. ಆಮೇಲೆ ನನ್ನ ಬುದ್ಧಿ, ನನ್ನ ಜ್ಞಾನ ಮನುಷ್ಯ ಜ್ಞಾನ ಆಧಾರಿತವಾಗಿ ಅಲ್ಲ, ನಿನ್ನ ಆತ್ಮ ಆಲೋಚನೆಗೆ ಅನುಗುಣವಾಗಿ ಹೋಗ್ಲಿಕ್ಕೆ ನನಗೆ ಕೃಪೆ ನೀಡು. ನಮ್ಮ ಮನುಷ್ಯ ಜ್ಞಾನ ಏನಾಗಿರ್ತದೆ, ನಮಗೆ ಕನೆಕ್ಟ್ ಆಗಿರ್ತದೆ, ನಮಗೆ ಅನುಕೂಲವಾಗಿರ್ತದೆ. ಆದರೆ ದೇವರ ಆತ್ಮನದು ಅದಲ್ಲ. ದೇವರ ಆತ್ಮದ ವ್ಯತ್ಯಾಸವಾಗಿರ್ತದೆ. ನಮಗೆ ಅದು ತಿಳಿಯುವಂಥದ್ದು ನಂತರವಾಗಿ, ನಂತರ ತಿಳಿತದೆ. ಹಲ್ಲೆಲೂಯಾ. ಅದಕ್ಕಾಗಿ ಆಮೇಲೆ ಒಂದು ವಿಷಯವನ್ನು ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನಾನು ದೇವರ ಆತ್ಮನಿಗೆ ಅನುಸಾರವಾಗಿ, ಪ್ರಕೃತವಾಗಿ ಅಲ್ಲ, ಆಮೇಲೆ ದೇವರ ಆತ್ಮನಿಗೆ ಅನುಸಾರವಾಗಿ ಹೋಗ್ಲಿಕ್ಕೆ ನನ್ನನ್ನು ನಾನು ಏನ್ ಮಾಡಬೇಕು, ಪಳಗಿಸ್ಬೇಕು. ಹಲ್ಲೆಲೂಯಾ. ನಾನು ಅದನ್ನು ಟ್ರೈನ್ ಮಾಡಬೇಕು. ಇದು ಒಂದು ದಿನದಲ್ಲಿ ನಡೆಯುವಂಥದ್ದಲ್ಲ ಪ್ರಿಯ ದೇವರ ಮಕ್ಕಳೇ, ದಿನಗಳು ಹಿಡಿತದೆ. ದೇವರ ವಚನ ಕೇಳಿ 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 ಅದು ರೂಪಿಸಲ್ಪಟ್ಟು ಅದು ಅನೇಕ ಸಮಯಗಳು ಹಿಡಿದು ಒಂದು ರೂಪವಾಗಿ ಹೊರಗೆ ಬರ್ತದೆ. ಹಲ್ಲೆಲೂಯಾ. ಆದ ಕಾರಣ ಒಂದು ದಿನದಲ್ಲಿ ನೀವು ನಿಲ್ತೇನೆ ಅಂತ ಹೇಳಿದರೆ ಸುಳ್ಳು. ಒಂದು ದಿನದಲ್ಲಿ ಈ ವಚನ ಕೇಳಿ ನಾನು ಹೋಗಿ ನಿಲ್ತೇನೆ ಅಂತ ಹೇಳುವಂಥದ್ದು ಸುಳ್ಳು. ಆಗಲ್ಲ. ನೀವು ದೇವರ ವಚನದಲ್ಲಿ ಏನ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ಬೇಕಂತ ಹೇಳಿದ್ರೆ, ಈಗ ನೀವು ಪ್ರಾರ್ಥನೆ ಬರ್ಲಿಕ್ಕೆ ಆರಾಮಾಗಿ ಬರ್ಲಿಕ್ಕೆ ಆಗಲ್ಲ, ನೀವು ಅದನ್ನು ಅಭ್ಯಾಸ ಮಾಡಬೇಕು. ಯಾರು ಬರ್ಲಿ ಬಿಡ್ಲಿ, ನೀವು ಬರುವಾಗ ಆ ಪ್ರಯಾಸ ಪಟ್ಟು ನೀವು ಬರುವಾಗ ಆಮೇಲೆ ಒಂದು ಸೀಸನ್ ಬರ್ತದೆ, ಸುಮ್ಮನೆ ಬರ್ತಾ ಇರ್ತೀರ ನೀವು, ಯಾವ ತಡೆಗಳಿರಲ್ಲ. ಯಾಕಂದ್ರೆ ಅದು ಪಳಗಿ ಅಭ್ಯಾಸವಾಗಿರ್ತದೆ ನಿಮಗೆ. ಹಲ್ಲೆಲೂಯಾ. ಆದ ಕಾರಣ ಒಂದು ಸತ್ಯದಲ್ಲಿ ಮುಂದೆ ಸಾಗಿ ದೇವರ ಆತ್ಮನಿಂದನೇ ನಾನು ನಿಲ್ತೇನೆ, ಆ ಆತ್ಮನಿಗೆ ಅನುಗುಣವಾಗಿರುವಂಥ ಆಲೋಚನೆಗಳನ್ನೇ ನಾನು ಕೇಳ್ತೇನೆ ಎಂಬುದಾಗಿರುವಂಥ ಸತ್ಯದಲ್ಲಿ ನೀವು ಮುಂದೆ ಸಾಗಿದಾಗ ಬೇರೆ ಅನುಭವಗಳನ್ನು ನೀವು ಕೇಳಲಿಕ್ಕೆ ನಿಮಗೆ ಆಗಲ್ಲ, ನಿಮಗೆ ಮನಸ್ಸೇ ಬರಲ್ಲ. ವಿಷಯಗಳನ್ನು ಕೇಳಲಿಕ್ಕೆ ಏನು ಬರಲ್ಲ, ಇಂಟ್ರೆಸ್ಟೇ ಬರಲ್ಲ. ಈಗ ಒಂದು ವಿಷಯ ನಾನು ಹೇಳ್ತೇನೆ, ಕೆಲವು ಸಂದರ್ಭಗಳಲ್ಲಿ ನಮಗೆ ಈ ಬೇರೆ ಸುದ್ದಿಗಳನ್ನೆಲ್ಲ ಕೇಳಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಏನಾಯ್ತು, ಆ ವಿಷಯಗಳು ಏನಾಯ್ತು ಇಂಟ್ರೆಸ್ಟ್ ಇರ್ತದೆ. ನಾನು ಸತ್ಯವಾಗ್ಲೂ ಹೇಳ್ತೇನೆ, ನನಗೆ ಈ ಊರ್ ಸುದ್ದಿ, ಪಕ್ಕದ ಸುದ್ದಿ ಎಲ್ಲ ನಾನು ಕೇಳಲಿಕ್ಕೆ ಮನಸ್ಸೇ ಇಲ್ಲ. ಯಾಕಂತ ಹೇಳಿದ್ರೆ, ನನಗೆ ಪ್ರವಾದನೆ ಸೇವೆ ಇದೆ, ನನ್ನ ಮೇಲೆ ದೇವರ ಆತ್ಮನ ಸೇವೆ ಕೊಟ್ಟಿದ್ದಾನೆ. ಏನಾದ್ರೂ ವಿಷಯಗಳು ಪ್ರಕಟ ಮಾಡಬೇಕಾ, ದೇವರ ಆತ್ಮನೇ
ಮಾಡ್ತಾರೆ. ಬೇರೆಯವರಿಂದ ಬಂದು ಕೇಳಿ ಅದು ನಮ್ಮನ್ನು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡೋಕ್ಕಿಂತ ಅದು ಕೇಳದೇ ಇರೋದು ಒಳ್ಳೇದು. ಆದಷ್ಟು ಈ ಸುದ್ದಿಗಳಿಂದೆಲ್ಲ ನಾವೇನಾಗಿರ್ಬೇಕು, ದೂರ ಇದ್ರೆ ದೇವರ ಆತ್ಮನ ಏನ್ ನಮ್ಮ ವಿಷಯದಲ್ಲಿ ಮಾತನಾಡ್ತಾರೆ ಅದು ನೇರವಾಗಿ ನಮಗೆ ಸಿಗ್ತದೆ. ಆಮೇಲೆ ಫ್ರೆಶ್ ಆಗಿ ನಮಗೆ ಸಿಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಟೈಮಲ್ಲಿ ಎಷ್ಟೋ ಸಂಗತಿಗಳಲ್ಲಿ ನಾವು ದುಡುಕಿ ಹೋದಾಗ ಎಷ್ಟೋ ಥಿಂಗ್ಸ್ಗಳಲ್ಲಿ, ಈಗ ಒಂದು ಎಕ್ಸಾಂಪಲ್ ಇದೆ, ಫುಡ್ ಕೊಡ್ತಾ ಇರ್ತಾರೆ, ಒಂದೇನಾದ್ರು ಊಟ ಕೊಡ್ತಾ ಇರ್ತಾರೆ, ಇನ್ನೂ ನನಗೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತೀವಿ. ಕೊನೆಯಲ್ಲಿ ಕೆಲವು ಟೈಮ್ ಬರುವಾಗ ನಮಗೆ ಶ್ರೇಷ್ಠವಾದದ್ದು ಬಂದ್ಬಿಡ್ತದೆ. ಮುಂಚೆ ತಿಂದವರೆಲ್ಲ ಏನ್ ಮಾಡಿರ್ತಾರೆ, ಚೆನ್ನಾಗಿರೋದೇ ತಿಂದು ಹೋಗಿರ್ತಾರೆ, ಆದ್ರೆ ನಮ್ಮಷ್ಟು ಚೆನ್ನಾಗಿರೋದು ತಿಂದು ಹೋಗಿರೋದು ಕೆಲವು ಟೈಮ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದ್ಸಲ ಹಾಗೆ ಆಯ್ತು, ಎಲ್ಲರೂ ಚಿಕನ್ ಬಿರಿಯಾನಿ ತಿಂದ್ರು, ಕೊನೆಯಲ್ಲಿ ಚಿಕನ್ ಬಿರಿಯಾನಿ ಖಾಲಿ ಆಯ್ತು, ಆಮೇಲೆ ನಮಗೆ ಮಟನ್ ಬಿರಿಯಾನಿ ಸಿಕ್ತು. ಹಾಗೆ ಸ್ವಲ್ಪ ಕ್ವಾಲಿಟಿದೆ ಸಿಗ್ತದೆ, ಕಾಯುವಾಗ ಖಂಡಿತವಾಗ್ಲೂ ದೇವರು ಕಾರ್ಯ ಮಾಡ್ತಾರೆ. ಅದರಿಂದ ಆ ದೇವರ ವಚನದ ಸತ್ಯತೆಯಲ್ಲಿ ನಾವು ನಿಲ್ಲೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಈ ವಚನದ ಮುಂದೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಒಂದನ್ನು ಕೇಳೋಣ, ನಾವಾಗ್ಲಿ, ನಮ್ಮ ಕುಟುಂಬ ಆಗ್ಲಿ, ನಮ್ಮ ಮಕ್ಕಳಾಗ್ಲಿ, ದೇವರೇ ನಿನ್ನ ಆತ್ಮನಿಂದಲೇ ಬೆಳೀಬೇಕು. ಅವರು ನಿನ್ನ ವಚನದ ಸತ್ಯತೆಯಿಂದಲೇ ಬೆಳೀಬೇಕು. ಬೇರೆ ಯಾವ ಅನುಭವಗಳಿಗೆ ಕಿವಿಗೊಡಲಿಕ್ಕೆ ಹೋಗದಂತೆ, ಬೇರೆ ಯಾವ ಅಸತ್ಯವಾಗಿರುವಂತಹ ಅನುಭವಗಳಿಗೆ ಒಳಗಾಗದಂತೆ ನಿನ್ನ ಕೃಪೆಯಲ್ಲಿ ಮುಂದೆ ಸಾಗಲಿಕ್ಕೆ ಸ್ವಾಮಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳು ನೀನು ನಡೆಸಪ್ಪ. ನನ್ನ ಸುತ್ತಮುತ್ತಲು ಅನೇಕ ಬಲಹೀನವಾಗಿರುವಂಥ ಕಾರ್ಯಗಳು ಇರಬಹುದು, ನಮ್ಮ ಸುತ್ತಮುತ್ತಲು ಅನೇಕ ಬಲಹೀನವಾಗಿರುವಂಥ ವ್ಯಕ್ತಿಗಳು ಇರಬಹುದು. ಆತ್ಮೀಕರೆನಿಸಿಕೊಂಡು ಅನೇಕರು ಬಲಹೀನವಾಗಿರ್ಬೋದು, ಅವರನ್ನು ನೋಡೋದು ಬೇಡ. ಫೋಕಸ್ ಆನ್ ಜೀಸಸ್. ಯೇಸುವಿನ ಮೇಲೆ ಮಾತ್ರ ನಮ್ಮ ದೃಷ್ಟಿ ಇರಬೇಕು. ಯಾಕಂದ್ರೆ ಮನುಷ್ಯರೆಲ್ಲರೂ ಬಲಹೀನರೇ, ಮನುಷ್ಯರೆಲ್ಲರೂ ಎಡವುವವರೇ. ಆದರೆ ನಾವು ಕ್ರಿಸ್ತನನ್ನು ನೋಡುವಾಗ ಕ್ರಿಸ್ತನಲ್ಲಿ ಸಂಪೂರ್ಣತೆ ನಾವು ಕಾಣ್ತೇವೆ. ಒಂದು ವೇಳೆ ನಮ್ಮ ಪಕ್ಕದವರನ್ನು ನೋಡಿದಾಗ ನಾವು ಸಂಪೂರ್ಣತೆಯನ್ನು ಕಾಣ್ತಾ ಇಲ್ಲದೆ ಇರಬಹುದು, ಬಲಹೀನತೆಯನ್ನು ಕಾಣ್ತಾ ಇರಬಹುದು. ಆದರೆ ಕ್ರಿಸ್ತನ ವಚನವನ್ನು, ಕ್ರಿಸ್ತನ ಸತ್ಯತೆಯನ್ನು, ಕ್ರಿಸ್ತನ ಅನುಭವವನ್ನು ನೋಡಿದಾಗ ನಮಗೆ ಸಂಪೂರ್ಣತೆ ಸಿಗ್ತದೆ. ನಾವು ಆತನಿಂದ ಅದನ್ನು ಪಡೆದುಕೊಳ್ಳೋಣ, ನಾವು ಆತನಿಂದ ಅದನ್ನು ಹೊಂದಿಕೊಳ್ಳೋಣ. ಯಾಕಂತ ಹೇಳಿದರೆ ಆತನು ಸಂಪೂರ್ಣನಾಗಿರುವಂಥ ಒಂದು ಅನುಭವ ಆತನಲ್ಲಿದೆ, ಆತನ ವಚನದಲ್ಲಿದೆ. ಆದ ಕಾರಣ ಅದನ್ನು ನೋಡಿ ನಾವು ಮುಂದೆ ಹೋಗುವಾಗ ಎಲ್ಲಿ ನಾವು ಎಡವಿ ಬೀಳಲ್ಲ, ಎಲ್ಲಿ ನಾವು ತಪ್ಪಿ ಬೀಳಲ್ಲ. ನಾವು ಸ್ಟಿಫ್ ಆಗಿರ್ತೇವೆ, ಸ್ಟ್ರಾಂಗ್ ಆಗಿರ್ತೇವೆ, ನಾವು ಬಲವುಳ್ಳವರಾಗಿರ್ತೇವೆ. ಆಮೇಲೆ ನಮ್ಮ ಸುತ್ತಮುತ್ತಲು ಅನೇಕ ಸಂಗತಿಗಳನ್ನು ನಡೆದ್ರೂ ಅದು ನನ್ನ ಜೀವಿತದಲ್ಲಿ ನಡೆಯಲ್ಲ. ಅದಕ್ಕೆ ಕೀರ್ತನೆಗಾರನ 91ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಅಕ್ಕಪಕ್ಕದಲ್ಲಿ ಅನೇಕ ಜನ ಸತ್ತು ಬಿದ್ರೂ ಅದು ನಿನಗೆ ತಟ್ಟದೆಂಬುದಾಗಿ. ಹಾಗಾದರೆ ದೇವರ ವಚನದ ಸತ್ಯತೆಯಲ್ಲಿ ಹೋಗುವಾಗ ಅನೇಕರ ಅಕ್ಕಪಕ್ಕದಲ್ಲಿ ಬೀಳ್ತಾ ಇರ್ಬೋದು, ಆದರೆ ಆ ವಿಷಯಗಳು ನಮಗೆ ತಟ್ಟಲ್ಲ. ಯಾಕೆ ಅಂತ ಹೇಳಿದರೆ ಈ ದೇವರ ವಚನದ ಸತ್ಯತೆ ನಮ್ಮನ್ನು ಬಲವಾಗಿ ನೆಲೆಸುವಂಥದ್ದಾಗಿರ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇವೆ. ಎರಡನೇ ಆರಾಧನೆಯಾಗಿ ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದು ನಿನ್ನ ನಾಮವನ್ನೇ ಮಹಿಮೆ ಪಡಿಸುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ನಾವು ಇಷ್ಟು ಜನರಾಗಿ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಮುಖ್ಯವಾಗಿ ಕರ್ತನೆ ಸ್ತೋತ್ರವಾಗಲಿ. ಈ ದಿನದ ಈ ವಚನ ಅನೇಕರ ಜೀವಿತಕ್ಕೆ ಅದು ಬಿಡುಗಡೆ ಆಗಲಿ ಅಪ್ಪ. ಬೆಳಗಿನ ಜಾವದಲ್ಲಿ ನೀವು ಬಲವಾಗಿ ಮಾತನಾಡಿದಿರ, ಎರಡನೇ ಸೆಕ್ಷನಲ್ಲಿ ನೀವು ಬಲವಾಗಿ ಮಾತನಾಡಿದಿರೋದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನಿನ್ನ ಆತ್ಮನಿಂದ ಅನೇಕ ಬಿಡುಗಡೆಗಳನ್ನು ಈ ಸಭೆಯಲ್ಲಿ ನಾವು ಅನುಭವಿಸುವುದಕ್ಕಾಗಿ ಸ್ತೋತ್ರ, ಜೀವಿತಗಳಲ್ಲಿ ಅನುಭವಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನಿಂದ ನಿಂತು ಆಮೇಲೆ ಈ ಲೋಕ ರೀತಿಯಾಗಿರುವಂತಹ ಅನುಭವಗಳನ್ನು ಜಯಿಸಿ ನಿಲ್ಲುವ ಮಟ್ಟಿಗೆ ಆಮೇನ್ ಆಮೇನ್ ಅದು ನಮ್ಮನ್ನು ಆಳದೆ ಆ ವಿಷಯದ ಮೇಲೆ ನಾವು ನಿನ್ನ ಆತ್ಮನಿಂದ ರೂಲ್ ಮಾಡುವಂತೆ ನೀನು ತಾನೇ ಬಲಪಡಿಸುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ, ನಿನ್ನ ಬಲಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ಕರ್ತನೇಕ ಸ್ವಾಮಿ ದಿನಗಳ ನಂತರವಾಗಿ ಬಂದಿರುವ ಪ್ರಿಯ ಬ್ರದರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಕಳೆದ ದಿನಗಳಲ್ಲಿ ಅವರು ಕೇಳಿದ ಎಲ್ಲ ಸಾಕ್ಷಿಯ ಅನುಭವಗಳಿಗಾಗಿ ಸ್ತೋತ್ರ. ಅವರನ್ನು ಇನ್ನೂ ಸ್ಥಿರವಾಗಿ ದೃಢವಾಗಿ ನೀನು ನಿಲ್ಲಿಸು, ಇನ್ನ ಮಹಿಮೆಗಾಗಿ ನೀನು ಉಪಯೋಗಿಸು. ಇವತ್ತು ಕೇಳಲ್ಪಟ್ಟಂತೆ ಈ ವಚನ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಇವತ್ತು ಆರಾಧನೆಗೆ ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ನಿನ್ನ ಬಿಡುಗಡೆಗಳನ್ನು ಕರ್ತನೆ ಸ್ವಾಮಿ
ಸ್ವಾಮಿನ ಜನರು ಅನುಭವಿಸಲಿ. ಆತ್ಮಿಕವಾದ ಸತ್ಯತೆ ಆಳಕ್ಕೆ ಹೋಗ್ಲಿ ಅಪ್ಪ. ಇನ್ನ ಆಳವಾಗಿ ಕರ್ತನೆ ನಿನ್ನ ವಚನದ ಆಳಕ್ಕೆ ಹೋಗಿ ನಿನ್ನ ವಚನದಲ್ಲಿರುವಂತ ಬಿಡುಗಡೆಗಳನ್ನು ಅಪ್ಪ ನಿನ್ನ ಜನರ ಜೀವಿತದಲ್ಲಿ ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ಇವತ್ತು ನಮ್ಮನ್ನು ಕರ್ತನೆ ಈ ರೀತಿಯಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ಈ ವಾರದಲ್ಲಿ ಅಪ್ಪ ನಡೆಯುವ ಎಲ್ಲ ಪ್ರಾರ್ಥನೆಗಳನ್ನು ನೀನು ತಾನೇ ಆಶೀರ್ವದಿಸು. ನಿನ್ನ ಜನರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಆತ್ಮಿಕವಾಗಿ ಬಲಪಡಿಸು. ಮುಖ್ಯವಾಗಿ ಮಕ್ಕಳ ಎಲ್ಲ ವಿದ್ಯಾಭ್ಯಾಸ ಕಾರ್ಯಗಳು, ಎಕ್ಸಾಮ್ ಕಾರ್ಯಗಳೆಲ್ಲ ಕರ್ತನೆ ಅನೇಕರು ಬರೀತಾ ಇದ್ದಾರೆ. ಇನ್ನು ಮುಂದಿರುವಂತಹ ದಿನಗಳಲ್ಲಿ ಎಕ್ಸಾಮ್ ಬರೀಲಿಕ್ಕಿರುವ ಮಕ್ಕಳಿಗಾಗಿ ಸಮೇತ ನಾನು ಪ್ರಾರ್ಥಿಸ್ತೇನೆ. ಅವರಿಗೆ ಬೇಕಾದ ಜ್ಞಾನ, ವಿವೇಕ, ಬುದ್ಧಿಯನ್ನೆಲ್ಲ ಕೊಟ್ಟು ಸ್ವಾಮಿ ಒಳ್ಳೆ ರೀತಿಯ ಎಕ್ಸಾಮ್ ಎಲ್ಲ ಬರೆಯುವಂತೆ ಕರ್ತನೆ ಎಲ್ಲ ಸಂರಕ್ಷಣೆಯಲ್ಲಿ ಹೋಗುವಾಗಲೂ ಬರುವಾಗಲೂ ಎಲ್ಲ ನೀನು ಕಾದು ನಡೆಸಿ ನಿನ್ನ ಕೃಪೆಯನ್ನು ನೀನು ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಅದೇ ರೀತಿಯಲ್ಲಿ ಕರ್ತನೆ ಒಂದು ಆವರ್ತಿ ಕರ್ತನೆ ನಿನ್ನ ನಾಮದ ಎಲ್ಲ ವಿಷಯಗಳನ್ನು ನಿನ್ನ ಹಸ್ತಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿನ್ನ ವಚನದ ಸತ್ಯತೆ ನಾವು ನಿಲ್ಲುವಂತೆ, ನಿನ್ನ ಕೃಪೆಯನ್ನು ಆಶ್ರಯಿಸಿ ಮುಂದೆ ಸಾಗುವಂತೆ ನೀವು ತಾನೇ ಬಲಪಡಿಸ್ತೀನಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವು ಅಂತ್ಯಶ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲಿ ಬಂದ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್. ಜೋರಾಗಿ ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಶುಕ್ರವಾರ ದಿನದಲ್ಲಿ ಯಥಾ ಪ್ರಕಾರವಾಗಿ